ನಮಸ್ಕಾರ. ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ವಿಶ್ವದ ಭೂಪಟವನ್ನ ಗಮನಿಸಿದಾಗ ನಮಗೆ ಮಹಿಳಾ ಸಾಧಕರು ಅಥವಾ ಸಾಧಕಿಯರು ಅಂತ ಗಮನಿಸಿದಾಗ ಕೆಲವು ಬೆರಳಿಣಿಕೆಯಷ್ಟು ಮಾತ್ರ ವ್ಯಕ್ತಿತ್ವಗಳು ನಮ್ಮ ಮುಂದೆ ಹಾದು ಹೋಗುತ್ತೆ. ಅದರಲ್ಲೂ ಕೂಡ ಮತ್ತಷ್ಟು ವಿಶೇಷ ಅಂತ ಹೇಳಿದ್ರೆ, ಒಂದು ಸದೃಢವಾದಂಥ ಕುಟುಂಬ ಅಥವಾ ಸಾಂಪ್ರದಾಯಿಕವಾದಂಥ ಕುಟುಂಬದ ಹಿನ್ನೆಲೆಯಲ್ಲಿ ಬೆಳೆದು ಬಂದಂಥ ಹೆಣ್ಣು ಮಗಳು ಸಾಧನೆ ಮಾಡಬೇಕು, ಸಮಾಜದ ಮಧ್ಯದಲ್ಲಿ ನಿಲ್ಲಬೇಕು ಅಂತ ಹೇಳಿದಾಗ ಎಷ್ಟೋ ಕಟ್ಟುಪಾಡುಗಳಿರುತ್ತೆ. ಆ ಕಟ್ಟುಪಾಡುಗಳ ಮಧ್ಯದಲ್ಲೂ ಕೂಡ ತನ್ನ ಇರುವಿಕೆಯ ಅಸ್ತಿತ್ವವನ್ನು ತೋರಿಸುವಂಥ ಛಲಗಾರ್ತಿಯಾಗಿ, ಎದೆಗಾರಿಕೆಯಾಗಿ ಕೆಲಸವನ್ನು ನಿರ್ವಹಿಸಿದಾಗ ಮಾತ್ರ ಸಮಾಜದಲ್ಲಿ ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮೊಟ್ಟಿಗಿರುವಂಥ ಅತಿಥಿಯೂ ಕೂಡ ಹಾಗೆಯೇ ತಮ್ಮ ಅಸ್ತಿತ್ವ ಹೇಗಿದೆ ಅಂತ ಹೇಳಿದ್ರೆ, ಒಂದು ಮನೆಯ ಹಿನ್ನೆಲೆ ಪರಂಪರೆ ಅಂತ ಹೇಳಿದ್ರೆ ಒಂದು ಸ್ಟ್ರಿಕ್ಟ್ ಆದ ವಾತಾವರಣ, IAS ಅಧಿಕಾರಿಯಾದಂಥ ತಂದೆ, ಇದರ ಮಧ್ಯದಲ್ಲಿ ಬೆಳೆದದ್ದು ಇಡೀ ಕರ್ನಾಟಕದ ಉದ್ದಗಲಕ್ಕೂ ಕೂಡ ಸಂಚಾರ, ಎಲ್ಲ ಮೂಲೆಗಳು ಕೂಡ ತಿಳಿದಿದ್ರೂ ಕೂಡ ಒಂದು ಕಡೆ ವಿದ್ಯೆ ಬೇಕು, ಇನ್ನೊಂದು ಕಡೆ ತನ್ನೊಳಗಿರುವಂಥ ಆಸಕ್ತಿಗೆ ಅನುಗುಣವಾಗಿ ಪೂರಕವಾಗಿ ನೀರೆರಿಯುವ ಶಕ್ತಿಗಳು ಕೂಡ ಜೊತೆಗೆ ಬೇಕು. ಹಾಗಿದ್ದಾಗ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಇವತ್ತಿನ ಅತಿಥಿ ಸಾಧನೆ ಮಾಡಿ ತೋರಿಸಿದ್ದಾರೆ. ಅಂದಿನ ಕಾಲಘಟ್ಟದಲ್ಲಿ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಹುಟ್ಟಿದರೂ ಕೂಡ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ತಮ್ಮನ್ನ ತಾವು ಗುರುತಿಸಿಕೊಂಡು ಸಾಧನೆ ಮಾಡಿ ನಿರೂಪಿಸಿದವರು ಇವತ್ತಿನ ನಮ್ಮ ಅತಿಥಿ. ಬಹುಶಃ ಇವತ್ತು ನಾವು ಮಾತಾಡ್ತಾ ಹೋದಾಗ ಅಂದಿನ ಕಾಲದಲ್ಲಿ ಕ್ರಾಂತಿಕಾರಿ ಹೆಜ್ಜೆಗಳನ್ನೇ ಇಟ್ಟಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿ ಆಗಿರಬಹುದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿಯಾಗಿ ಆಗಿರಬಹುದು, ಕರ್ನಾಟಕ ಲೇಖಕಿಯರ ಸಂಘದ ಉಪಾಧ್ಯಕ್ಷೆಯಾಗಿ ಆಗಿರಬಹುದು. ಹೀಗೆ ಇವರು ಅಂದು ಕೈಗೊಂಡಂತಹ ನಿರ್ಣಯಗಳು, ಅಂದು ಮಾಡಿದಂತಹ ಕೆಲಸಗಳು ಇಂದಿಗೂ ಕೂಡ ಜನಜನಿತವಾಗಿವೆ. ತಾವು ಕಾಲಿಟ್ಟ ಕ್ಷೇತ್ರಗಳಲ್ಲೆಲ್ಲ ಲೀಲಾಜಾಲವಾಗಿ ಕೆಲಸ ಮಾಡಿ ಕರ್ನಾಟಕದ ಮಹಿಳಾ ದೇವಿಯರಿಗೆ ಒಂದು ರೀತಿ ಆತ್ಮವಿಶ್ವಾಸ, ಧೈರ್ಯದ ಪ್ರಸಾದವನ್ನ ನೀಡುತ್ತಾ ಬಂದಿದ್ದಾರೆ. ಹಾಗಾದರೆ ಆ ಕ್ರಾಂತಿಕಾರಿ ಬದಲಾವಣೆ, ಸುಧಾರಣೆಗೆ ಮುನ್ನುಡಿ ಬರೆದಂಥ ಆ ಮಹಿಳಾ ಸಾಧಕಿ ಯಾರು? ಅವರ ಒಂದು ಕಿರು ಪರಿಚಯವನ್ನ ನೋಡ್ಕೊಂಡು ಬರೋಣ. ಮಾಜಿ ಸಚಿವೆ, ಸಾಹಿತಿ, ಅನುವಾದಕಿ, ಸಮಾಜ ಸೇವಕಿ ಡಾಕ್ಟರ್ ಲೀಲಾದೇವಿ ಆರ್ ಪ್ರಸಾದ್ ಅವರು ಹಿರಿಯ IAS ಅಧಿಕಾರಿ VS ಹಿರೇಮಠ ಮತ್ತು ಸಾಹಿತಿ, ಸಾಮಾಜಿಕ ಕಾರ್ಯಕರ್ತೆ ಗುರುದೇವಿ ಹಿರೇಮಠ ದಂಪತಿಗಳಿಗೆ 1933 ಜನವರಿ 12ರಂದು ಧಾರವಾಡದಲ್ಲಿ ಜನಿಸಿದ್ದು. ಶೈಕ್ಷಣಿಕವಾಗಿಯೂ ಸದೃಢವಾಗಿದ್ದ ಲೀಲಾದೇವಿಯವರು ರೇಣುಕಾ ಪ್ರಸಾದ್ ಅವರನ್ನು 1953ರಲ್ಲಿ ಮದುವೆಯಾಗಿ ಪತಿಯ ಆಸೆಯಂತೆ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮೂಲಕ ಬೆಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾಗಿ ರಾಜಕೀಯ ಜೀವನವನ್ನು 1957ರಲ್ಲಿ ಪ್ರಾರಂಭಿಸಿ ರಾಜಕೀಯ ಪ್ರವೇಶ ಮಾಡುವ ಮೂಲಕ ಸಹಕಾರ, ಸಾಮಾಜಿಕ, ಶಿಕ್ಷಣ, ಆಧ್ಯಾತ್ಮಿಕ ಕ್ಷೇತ್ರ ಹೀಗೆ ತಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿಕೊಂಡು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಣ್ಣ ಉಳಿತಾಯ ಸಂಸ್ಥೆಯಲ್ಲಿ 1 ದಶಕಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಮುಂದೆ ಅಥಣಿ ವಿಧಾನಸಭಾ ಕ್ಷೇತ್ರದ ಸದಸ್ಯರಾಗಿ SR ಬೊಮ್ಮಾಯಿ, HD ದೇವೇಗೌಡ ಹಾಗೂ JH ಪಟೇಲ್ ಅವರ ಸಂಪುಟದಲ್ಲಿ ಶಿಕ್ಷಣ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಯುವಜನ ಸೇವೆ, ಸಣ್ಣ ನೀರಾವರಿ, ವಾರ್ತಾ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಚಿವರಾಗಿದ್ದು ಮಾತ್ರವಲ್ಲದೆ ರಾಜ್ಯಸಭಾ ಸದಸ್ಯರಾಗಿಯೂ ಸಮರ್ಪಕವಾಗಿ ಸೇವೆ ಸಲ್ಲಿಸಿದ್ದಾರೆ. ಡಾಕ್ಟರ್ ಲೀಲಾದೇವಿ ಆರ್ ಪ್ರಸಾದ್ ಅವರು ಕರ್ನಾಟಕ ಲೇಖಕಿಯರ ಸಂಘದ ಸ್ಥಾಪಕ ಉಪಾಧ್ಯಕ್ಷರಾಗಿ, ಅಖಿಲ ಭಾರತ ವೀರಶೈವ ಮಹಾಸಭಾ ಬೆಂಗಳೂರು ಮಹಿಳಾ ವಿಭಾಗದ ಸಂಚಾಲಕಿಯಾಗಿ, ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಅಕ್ಕಮಹಾದೇವಿಯ ಜನ್ಮಸ್ಥಳ ಉಡುತಡಿಯ ಅಭಿವೃದ್ಧಿ ಹಾಗೂ ಮಹಿಳಾ ಕಾಲೇಜು ಸ್ಥಾಪನೆ ಮಾಡಿದ ಹಿರಿಮೆಯ ಜೊತೆಗೆ 10 ಹಲವು ಕೇಂದ್ರ ಮತ್ತು ರಾಜ್ಯ ಮಟ್ಟದ ಸಂಸ್ಥೆಗಳಲ್ಲಿ ಇಂದಿಗೂ ಸಕ್ರಿಯವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇನ್ನು ಸಾಹಿತ್ಯಿಕವಾಗಿ ವಿವಿಧ ಸಾಹಿತ್ಯದ ಮಜಲುಗಳಲ್ಲಿ ಕೆಲಸ ಮಾಡಿದ್ದಾರೆ. ಡಾಕ್ಟರ್ ಲೀಲಾದೇವಿ ಆರ್ ಪ್ರಸಾದ್ ಅವರ ಸಾಹಿತ್ಯ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ವಲಯದ ಅನುಪಮ ಸೇವೆಗಾಗಿ ಕರ್ನಾಟಕ ಮಹಿಳಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್, ಸರ್ಕಾರದಿಂದ ಸಹಕಾರ ರತ್ನ ಬಿರುದು, ರಾಜ್ಯೋತ್ಸವ ಪ್ರಶಸ್ತಿ, ಶೂನ್ಯ ಪೀಠ ಪ್ರಶಸ್ತಿ, ಅಕ್ಕ ಪ್ರಶಸ್ತಿ, ಸಿದ್ಧಗಂಗಾಶ್ರೀ, ವಚನಶ್ರೀ, ಕದಳಿಶ್ರೀ ಮುಂತಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಶತಾಯುಷದ ಕಡೆಗೆ ಹೆಜ್ಜೆ ಹಾಕಿರುವ ಈ ಹಿರಿಯ ಚೇತನಕ್ಕೆ ಇಂದಿನ ಸಂಚಿಕೆಗೆ ಆತ್ಮೀಯ ಸ್ವಾಗತ.
ಮೇಡಮ್, ನಿಮಗೆ ನಮ್ಮ ಚಂದನ ವಾಹಿನಿಯ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮೇಡಮ್. ನಮಸ್ತೆ. ನಮಸ್ಕಾರಗಳು. ಮೇಡಮ್, ನಿಮ್ಮ ಹಿಂದಿನ ಸಾಧನೆಗಳ ಬಗ್ಗೆ ಮೆಲುಕು ಹಾಕೋದಕ್ಕೂ ಮೊದಲು ಇಂದಿನ ಒಂದು ಉತ್ಸಾಹ, ಚೈತನ್ಯ ಏನಿದೆ ಅದರ ಬಗ್ಗೆ ಮಾತಾಡಬೇಕು. ಯಾಕಂದ್ರೆ ಈ ವಯಸ್ಸಿನಲ್ಲೂ ಕೂಡ ಇಷ್ಟೊಂದು ಉತ್ಸಾಹ, ಹುರುಪು ಬಹುಶಃ ಅಂದಿನ ಕಾಲಘಟ್ಟದಲ್ಲಿ ಹೊಟ್ಟೆಗೂ ಕೂಡ ಅಷ್ಟೇ ಪೌಷ್ಟಿಕವಾದ ಆಹಾರ ಸಿಕ್ತಿತ್ತು, ಮನಸ್ಸು ಮೆದುಳಿಗೂ ಕೂಡ ಅಷ್ಟೇ ಆರೋಗ್ಯಯುತ ವಿಚಾರಧಾರೆಗಳು ಸಿಕ್ತಿತ್ತು ಅನ್ನೋ ಕಾರಣಕ್ಕೆ ಈ ಒಂದು ಕ್ರಿಯಾಶೀಲತೆಯನ್ನ ನೋಡಬಹುದಾ ಅಂತ. ಇವತ್ತಿನ ವಯಸ್ಸಿನಲ್ಲೂ ಇಷ್ಟು ಚಟುವಟಿಕೆಯಿಂದ ತುಂಬಿ ಇಷ್ಟು ಕ್ರಿಯಾಶೀಲತೆಯಿಂದ ಇರಲಿಕ್ಕೆ ಹೇಗೆ ಸಾಧ್ಯ ಮೇಡಮ್ ತಮಗೆ? ನೋಡಿ, ಮನಸ್ಸು ಪರಿಶುದ್ಧವಾಗಿದ್ದರೆ ನಮ್ಮ ಚಿಂತನೆಗಳು, ನಮ್ಮ ಆಚಾರ ವಿಚಾರಗಳು ಜನಪರವಾಗಿದ್ದಾಗೆ ಯಾವುದೂ ಅಡ್ಡಿ ಬರೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಇಳಿ ವಯಸ್ಸು ಅಂದರೆ ನನಗೆ ಇಳಿ ವಯಸ್ಸು ಅಂತ ಅನಿಸೋದೇ ಇಲ್ಲ. ಯಾವಾಗಲೂ ನಾನು ವಯಸ್ಸಿನ ಬಗ್ಗೆ ಚಿಂತನೆನೇ ಮಾಡೋದಿಲ್ಲ. ಪರಮಾತ್ಮ ಎಷ್ಟು ವಯಸ್ಸು ಕೊಟ್ಟಿದ್ದಾನೆ ನಮಗೆ ಗೊತ್ತಿಲ್ಲ. ಆದರೆ ನಾವು ಬದುಕಿರುವಾಗ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ತುಡಿತ ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಕಾಡ್ತಾಯಿತ್ತು. ಚಿಕ್ಕ ವಯಸ್ಸಿನಲ್ಲೂ ಅಷ್ಟೇನೆ. ನೀವು ಇಂದಿರಾ ಗಾಂಧಿ, ಸರೋಜಿನಿ ನಾಯ್ಡು ಇವ್ರದ್ದೆಲ್ಲ ಪುಸ್ತಕ ಓದುವಾಗ ಏನಾದರೂ ನಾವು ಇವ್ರ ದಾರಿನಲ್ಲಿ ಅಥವಾ ಇವರು ಮಾಡಿರೋದ ಕೆಲಸದಲ್ಲಿ ನಾವೇನಾದರೂ ಮಾಡ್ಬೋದಂತ ಆ ದುಡಿತ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಕಾಡ್ತಾಯಿತ್ತು. ದೇವರು ನನಗೆ ಅನುಕೂಲನೂ ಮಾಡಿದ. ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡೋದಕ್ಕೂ ಪ್ರಾರಂಭ ಮಾಡಿದೆ, ನಿಜವಾಗಿ ಹೇಳಬೇಕಂತಂದರೆ. ಆದರೆ ರಾಜಕೀಯಕ್ಕೆ ಬರಬೇಕಾದ್ರೆ ರಾಜಕೀಯ ದಂಡ ಇಲ್ದಿದ್ರೆ ಯಾವ ಕೆಲಸನೂ ಆಗೋದಿಲ್ಲ ಅನ್ನೋದು ಅರ್ಥ ಮಾಡಿಕೊಂಡೆ ನಾನು. ಈಗ ಏನಾದರೂ ಬದಲಾವಣೆ ತರಬೇಕು ಸಮಾಜದಲ್ಲಿ, ಅಥವಾ ಮಹಿಳೆಯರಿಗೆ ಏನಾದರೂ ಹೊಸದು ತರಬೇಕು ಅಂತಂದರೆ ಸಮಾಜ ಸೇವಕ್ಕೂ ರಾಜಕೀಯಕ್ಕೂ ವ್ಯತ್ಯಾಸನೂ ಒಂದ್ಸಲ ನಾನು ಹೇಳಿದೆ. ನೀವು ಎಷ್ಟೇ ಸಮಾಜ ಸೇವೆ ಮಾಡಿ, ಅದು ರಾಜಕೀಯ ದಂಡ ಕೈಗೆ ಬಂದಾಗೆ ಅದಕ್ಕೆ ಬೇಕಾದಂಥ ಚಾಲನೆ ಕೊಡಬೇಕಾತಂದ್ರೆ ರಾಜಕೀಯಕ್ಕೆ ಬರ್ಬೋದಂತ ಕಂಡು ಹಿಡ್ಕೊಂಡು ರಾಜಕೀಯಕ್ಕೆ ಬಂದು ಕೆಲಸ ಶುರು ಮಾಡಿದೆ. ಅಮ್ಮ, ನಿಮ್ಮನ್ನು ನೋಡಿದ್ರೆ ನಮಗೆ ಉತ್ಸಾಹ, ಇನ್ನೊಂದು ಕಡೆ ನಾಚಿಕೆ ಕೂಡ ಆಗತ್ತೆ. ಯಾಕೆ ಗೊತ್ತಾ, ಇವತ್ತು ವಾಷಿಂಗ್ ಮೆಷಿನ್ ಇದೆ, ಮಿಕ್ಸಿ ಇದೆ, ಎಲ್ಲ ಕುತ್ಕೊಂಡು ಅಂದರೆ ಮೆಕ್ಯಾನಿಕಲಿ ಕೆಲಸ ಮಾಡುವಂಥ ಈ ಕಾಲಘಟ್ಟದಲ್ಲೂ ಕೂಡ ನೀವು ನಿಮ್ಮ ಬಟ್ಟೆಯನ್ನು ನೀವೇ ಒಗಿತೀರಾ, ನಿಮ್ಮ ಬಟ್ಟೆಯನ್ನು ನೀವೇ ಹೊಲ್ಕೊಳ್ತೀರಾ. ಇವತ್ತು ಕೂಡ ಹಾಕ್ಕೊಂಡು ಬಂದಿರೋಂಥ ನಿಮ್ಮ ಬ್ಲೌಸ್ ಇರ್ಬೋದು ಎಲ್ಲ ನೀವೇ ಹೊಲಿಯೋದು. ಅಂದರೆ ಇದು ಹೇಗೆ ನಿಮಗೆ ಆರಂಭ ಆಗಿದ್ದಮ್ಮ? ನನಗೆ ದೆಹಲಿನಲ್ಲಿ ಇದು ಸೆಂಟ್ರಲ್ ಸೋಷಿಯಲ್ ವೆಲ್ಫೇರ್ ಬೋರ್ಡ್ ಅಂತ ಸರೋಜಿನಿ ವರ್ಧಪ್ಪನು ಭಕ್ತವತ್ಸಲಂ ಮಗಳು ಅಧ್ಯಕ್ಷರಾಗಿದ್ದರು ಡೆಲ್ಲಿನಲ್ಲಿ. ಅಂದಿನ ಸರ್ಕಾರ ನನ್ನ ಸೆಂಟ್ರಲ್ ಸೋಷಿಯಲ್ ವೆಲ್ಫೇರ್ ಬೋರ್ಡ್ಗೆ ನಾನು ಡೈರೆಕ್ಟರ್ ಅಂತ ಅಪಾಯಿಂಟ್ ಮಾಡಿದರು. ತುಂಬ 20-25-30 ವರ್ಷದ ಹಿಂದೆನೇನೆ. ಆವಾಗ ನಮಗೆ ಟ್ರೈನಿಂಗಿಗೆ ವಾರ್ಧಾಗ ಕಳಿಸಿದರು. ಜಯಪ್ರಕಾಶ್ ನಾರಾಯಣ್ ವಾರ್ಧಾದಲ್ಲಿ ಜಯಪ್ರಕಾಶ್ ನಾರಾಯಣ ಇದ್ರು. 21 ದಿವಸ ಸರೋಜಿನಿ ವರ್ಧಪ್ಪನವರು ನಮಗೆ ಚಿಕ್ಕ ವಯಸ್ಸು, ನನಗೆ 28-30 ವರ್ಷ ಇರ್ಬೋದು ಅವತ್ತು, ಭಾಳ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಲೆಗೆ ಏನು ತುಂಬುತ್ತೆ ಅದು ಇವತ್ತಿನವರೆಗೂ ನಡೆದು ಬರುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ. ಇವತ್ತು ವಾರ್ಧಾಗ ಹೋದಾಗೆ ಜಯಪ್ರಕಾಶ್ ನಾರಾಯಣ್ ಅವರು ಗುಡಿಸಲು ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಅವರು ನಮಗೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ಒಂದು ದೊಡ್ಡ ಆಲದ ಮರದ ಕಡೆ ಸೆಗಣಿ ಹಾಕಿ ಸಾರಿಸ್ಬೇಕು, ನಮಗೆಲ್ಲ ಪ್ರವಚನ ಮಾಡ್ತಾಯಿದ್ರು. ಅಂದರೆ ಎಳೆ ವಯಸ್ಸಿನಲ್ಲಿ ನಾನು ಇವಾಗ ತಲೆಗೆ ಬ್ರೈನಿಗೆ ಕಂಪ್ಯೂಟರ್ ಅಂತ ಹೆಸರಿಟ್ಟೇನೆ. ನಿಮ್ಮ ಕಂಪ್ಯೂಟರ್ ಏನು ಕೆಲಸ ಮಾಡುತ್ತೆ ಅಂತ ತಮಾಷೆ ಮಾಡುತ್ತಿರ್ತೇನೆ ನಾನು ಇವತ್ತು. ನಮ್ಮ ಬ್ರೈನ್ನಲ್ಲಿ ಏನು ಸೇರುತ್ತೆ ಅದು ಕೊನೆವರೆಗೆ ಉಳಿತದೆ ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಅಂದರೆ ಎಳೆ ವಯಸ್ಸಿನಲ್ಲಿ ಮಕ್ಕಳಿಗೆ ಹೇಳ್ತೀವಳು, ಗಿಡವಾಗಿ ಮಗ್ಗದೆ ಮರವಾಗಿ ಬಗ್ಗುತ್ತೆ ಅಂತ ಹೇಳ್ತೀವಲ್ಲ. ಎಳೆ ವಯಸ್ಸಿನಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗೆ ವಾರ್ಧಾ ಆಶ್ರಮಕ್ಕೆ ಹೋದಾಗೆ ನಮಗೆ ಜಯಪ್ರಕಾಶ್ ನಾರಾಯಣ್ ಅವರು ಗುರುಗಳಾಗಿ ಅಥವಾ ಟೀಚರ್ ಆಗಿ ನಮಗೇನು ತಲೆಗೆ ತುಂಬಿದ್ರು ಅದು ನನ್ನ ಜೀವನದ ಉದ್ದಕ್ಕೂ ನಡೆಸ್ಕೊಂಡು ಬಂದೆ. ಲೀಲಾಜಿ ಆಪ್ಕ ಖಾನಾ ಕೋನ್ ಖಾಯಂಗೆ ಅಂತ ಹಿಂದಿ ಮಾತಾಡಿದ್ವಿ. ನಾನು ಹಿಂದಿ ವಿಶಾರದೆ, ಹಿಂದಿ ಇಂಗ್ಲೀಷು 3-4 ಲ್ಯಾಂಗ್ವೇಜ್ ಬರ್ತವೆ ನನಗೆ. ಹಂಬಿ ಖಾನ ಖಾಯಂಗೆ ಅಂತಂದೆ. ನೀವು ಊಟ ಮಾಡ್ತೀರಂದ್ಮೇಲೆ ನೀವೇ ಅಡುಗೆ ಮಾಡಬೇಕು, ಇದು ಅವ್ರ ಉತ್ತರ ನಮಗೆ. ಬಟ್ಟೆ ಯಾರು ಒಗಿತಾರೆ ನಿಮ್ಮದು ಅಂದರು. ನೀವು ಬಟ್ಟೆ ನಾವು ಆ ಕಡೆ ಈ ಕಡೆ ನೋಡಿ, ನೀವು ಬಟ್ಟೆ ಕೊಳೆ ಮಾಡ್ಕೋತೀರಂದ್ರೆ ನಿಮ್ಮ ಬಟ್ಟೆ ನೀವೇ ಹೊಕ್ಕೊಳ್ಬೇಕು. ಹೊಲಿಗೆ ಯಾರು ಮಾಡ್ತಾರೆ ಅಂದರೆ ನಿಮ್ಮ ಹೊಲಿಗೆ ನೀವೇ ಮಾಡ್ಕೋಬೇಕು. ಅಂದರೆ ಈ ಥರ ಎಳೆ ವಯಸ್ಸಿನಲ್ಲಿ ನಮ್ಗೆ ತಲೆಗೆ ತುಂಬಿಟ್ರು. ಅದನ್ನು ನಡೆಸ್ಕೊಂಡು ಇವತ್ತಿನವರೆಗೂ ನಡೆಸ್ಕೊಂಡು ಬರ್ತಾಯಿದ್ದೆ ನಾನು.
ನನ್ನ ಬಟ್ಟೆ ನಾನೇ ಒಕ್ಕೊಳ್ತೇನೆ, ನನ್ನ ಬಾತ್ರೂಮ್ ನಾನೇ ತೊಳಿತೇನೆ, ನನ್ನ ಬಟ್ಟೆ ನಾನೇ ಹೊಲ್ಕೋತೇನೆ, ಅಡಿಗೆ ಮಾಡ್ತೇನೆ, ಮನೆ ಕೆಲಸ ಎಲ್ಲ ನಾನೇ ಮಾಡ್ತೇನೆ. ಅಮ್ಮ ಇದು ನಿಜವಾದ ಅರ್ಥದಲ್ಲಿ ಸ್ವಾವಲಂಬಿ ಬದುಕು ಅಂತ ಅನ್ಸುತ್ತೆ. ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಅನ್ನೋದು ಮೊದಲು ಬರಬೇಕು ನಮ್ಮ ಮನಸ್ಸಿನಲ್ಲಿ. ಯಾರಿಗೂ ಭಾರ ಆಗಬಾರ್ದು. ಇಲ್ಲಿವರೆಗೂ ನಾನಂತೂ ಯಾರಿಗೂ ಭಾರ ಆಗಿಲ್ಲ. ಯಾರನ್ನಾದ್ರೂ ಕೇಳ್ಕೊಳ್ಳಿ, ಮನೆಯಲ್ಲೂ ಭಾರ ಆಗಿಲ್ಲ, ಸಮಾಜದಲ್ಲೂ ಭಾರ ಆಗಿಲ್ಲ. ನಾನು ಅದಕ್ಕೊಂದು ಕವನನೂ ಬರೆದಿಟ್ಟಿದ್ದೇನೆ, ಭಾರ ಆಗಬಾರ್ದು ಅಂತ. ಇದ್ರ ಮೇಲೆ ದೇವ್ರ ಇಚ್ಛೆ. ನೀವು ಸಾಮಾಜಿಕವಾಗಿ ಕೆಲಸ ಮಾಡಬೇಕು ಅಂದಾಗ ರಾಜಕೀಯ ದಂಡ ಅಂತ ಹೇಳಿದ್ರಿ. പക്ഷെ ನನಗನ್ಸತ್ತೆ ಕೆಲವು ಹೆಣ್ಣು ಮಕ್ಕಳಿಗೆ ಈ ತರ ಪ್ರೋತ್ಸಾಹ ಅವತ್ತಿನ ಕಾಲದಲ್ಲಿ ಅಂದ್ರೆ ನಿಮಗೆ ದಂಡ ಹಿಡಿಯೋಕೆ ಗಂಡನೇ ಬರಬೇಕಾಯ್ತು. ರಾಜಕೀಯವಾಗಿ ಮನೆ ವಾತಾವರಣ ಇರುತ್ತೆ ಅಂತ ಹೇಳ್ತಾರೆ, ಆದ್ರೆ ನಿಮ್ಮ ಪತಿ ನಿಮ್ಮನ್ನ ರಾಜಕೀಯ ಪ್ರವೇಶ ಮಾಡೋದಕ್ಕೆ ನೋಡಿ, ನಮ್ಮ ಯಜಮಾನರಿಗೆ ಸ್ವಲ್ಪ ರಾಜಕೀಯದ ಹುಚ್ಚಿತ್ತು. ಅವರು ರಾಜಕೀಯದಲ್ಲಿ ಚುನಾವಣೆಗೆ ಅಂದರೆ ಕಾಲೇಜಿನಲ್ಲಿ, ಮಹಾರಾಜ ಕಾಲೇಜಿನಲ್ಲಿ ಓದಿದವರು, ಅವರು ಸ್ಟೂಡೆಂಟ್ ಯೂನಿಯನ್ ಅದು ಅಧ್ಯಕ್ಷರಾಗ್ಬಿಟ್ಟು ರಾಜಕೀಯಕ್ಕೆ ಬರಬೇಕು ಅಂತ. ಅವರು ನನ್ನ ಮದುವೆ ಆದಾಗ ಅವ್ರು ಇನ್ನೂ ಲಾ ಓದ್ತಾ ಇದ್ರು. ನಮ್ಗೆ ಅವರು ಹಿತೈಷಿಗಳು ಹೇಳಿದರು, ನಿಮ್ಮ ಹೆಂಡ್ತಿನ ನೀನು ರಾಜಕೀಯಕ್ಕೆ ತೆಗೆದುಕೊಂಡು ಬಾ, ನೀನು ಲಾ ಮುಗಿಸು, ನೀನು ಪ್ರಾಕ್ಟೀಸ್ ಮಾಡು, ಅವಳು ರಾಜಕೀಯ ಮಾಡಲಿ ಅಂತ ಹೇಳಿದರು. ಆ ರೀತಿ ನಮ್ಮ ಯಜಮಾನರು ನನಗೆ ಪ್ರೋತ್ಸಾಹನ ಕೊಟ್ಬಿಟ್ಟು 22-23ನೇ ವಯಸ್ಸಿಗೆ ಬೆಂಗಳೂರು ಕಾರ್ಪೊರೇಷನ್ಗೆ ಚುನಾವಣೆಗೆ ನಿಲ್ಲಿಸಿದರು. ಚುನಾವಣೆಯ ಅರ್ಥನೇ ಗೊತ್ತಿರಲಿಲ್ಲ ನನಗೆ. ಚಿಕ್ಕ ವಯಸ್ಸು, ಮದುವೆಯಾಗಿ 2 ವರ್ಷಕ್ಕೆ. ಫಸ್ಟ್ 7 ಸೀಟ್ ರಿಸರ್ವ್ ಇತ್ತು ಅವಾಗ ಬೆಂಗಳೂರು ಕಾರ್ಪೊರೇಷನ್ಗೆ. ಚುನಾವಣೆ ಅಂದರೆ ನನಗೊಂಥರ ಹೆಸರೇ ಗೊತ್ತಿರಲಿಲ್ಲ. ಅಂಥದ್ರಲ್ಲಿ ನನ್ನ 22ನೇ ವಯಸ್ಸು 23ನೇ ವಯಸ್ಸಿಗೆ ಚುನಾವಣೆಗೆ ನಿಲ್ಲಿಸಿಬಿಟ್ರು. ದೇವರ ದಯ, ಅನ್ಅಪೋಸ್ಡ್ ಆಗಿ ಗೆದ್ದು ಬಂದುಬಿಟ್ಟೆ. ನನ್ನ ಎದುರಿಗೆ ನಿಂತವಳು, ನನಗೆ ಭಾಷಣ ಮಾಡೋ ಹುಚ್ಚು 10 ವರ್ಷದ ಮಗುವಿನಿಂದ ಬಂದಿತ್ತು ನನಗೆ. ಆ ಭಾಷಣಕ್ಕೆಲ್ಲ ಅವರು ನನ್ನ ಎದುರಿಗೆ ನಿಂತಿರ್ತಕ್ಕಂಥ ಹೆಣ್ಮಗಳಿಗೆ ಹೂವರ್ ಅಂತ ಹೇಳಿಬಿಟ್ಟು MLA ಇದ್ರು ಅವಾಗ. ಆ ಯಮ್ಮ ಉತ್ತರ ಕರ್ನಾಟಕದವಳು, ನಾನು ಧಾರವಾಡದವಳು, ನಾವು ಹುಟ್ಟಿದ್ದು. ಭಾಳ ಜೋರು, ನೀನು ವಿತ್ಡ್ರಾ ಮಾಡ್ಕೋ, ಸೋಲ್ತೀಯ ಅಂತಂದಮೇಲೆ ಅನ್ಅಪೋಸ್ಡ್ ಆಗಿ ಯಂಗೆಸ್ಟ್ ಕೌನ್ಸಿಲರ್ ಇನ್ ಬೆಂಗಳೂರು ಕಾರ್ಪೊರೇಷನ್ ಅವಾಗ. ಆಮೇಲೆ ಹಿಂದೆ ತಿರುಗಿ ನೋಡಲಿಲ್ಲ. 3 ಕಾರ್ಪೊರೇಷನ್ನು, 5 MLA, 1 ಲೋಕಸಭಾ, 1 ರಾಜ್ಯಸಭಾ, 10 ಚುನಾವಣೆ ಫೇಸ್ ಮಾಡಿದವಳು ನಾನು. ಚುನಾವಣೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ಮೊದಲ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾಗಿ ಗೆದ್ದು ಬರ್ತೀರಾ ಅಂದ್ರೆ ಈ ಎಲ್ಲ ಒಂದು ವ್ಯಕ್ತಿತ್ವ ಆಗಿರ್ಬೋದು, ನಿಮ್ಮ ಮಾತುಗಾರಿಕೆ ಆಗಿರ್ಬೋದು, ಇದೆಲ್ಲದಕ್ಕೂ ಒಂದು ಬುನಾದಿ ಅಂದ್ರೆ ಮನೆಯಲ್ಲಿ, ಕುಟುಂಬದಲ್ಲಿ. ಅಂದಿನ ಕಾಲದಲ್ಲಿ ನಾನು ಅವಾಗಲೇ ಕೇಳ್ಪಟ್ಟಿದ್ದೆ ಅಂದ್ರೆ ಬ್ರಿಟಿಷರ ಆಡಳಿತದಲ್ಲೇ ತಂದೆ IAS ಅಧಿಕಾರಿ ಆದಂಥವರು, ತಾಯಿ ಕೂಡ ಅಷ್ಟು ಅಂದ್ರೆ ಬ್ರಿಟಿಷ್ ಅಧಿಕಾರಿಗಳ ಜೊತೆ ವ್ಯವಹರಿಸಬೇಕು ಅನ್ನೋ ಕಾರಣಕ್ಕೆ ಇಂಗ್ಲಿಷ್ ಕಲ್ತು ಮಾತಾಡ್ತಾ ಇದ್ರು. ನಮ್ಮ ತಾಯಿ ಕೂಡ ಸಮಾಜ ಸೇವಿಕಿರಿ. ನಮ್ಮ ತಾಯಿ ಬೆಳೆದು ಬಂದಿರೋದು ಕಿತ್ತೂರು ಚೆನ್ನಮ್ಮ. ಅವರು ಫಸ್ಟ್ ಗುರುಸಿದ್ದಪ್ಪ ಸರ್ದಾರ್ ಅಂತ ಫಸ್ಟ್ ಲೆಫ್ಟಿನೆಂಟ್ ಕರ್ನಲ್ ಆಗಿದ್ದವನು. ನಮ್ಮ ತಾಯಿ ತಾತಾರೆ ಹಿನ್ನೆಲೆ ಇದೆ ನಮ್ಮ ಮನೆತನಕ್ಕೆ. ಸಮಥಿಂಗ್ ಏನೋ ಒಂದು ಹಿನ್ನೆಲೆ ಇರಲೇಬೇಕಲ್ಲ. ನಮ್ಮ ತಾಯಿ ತಾತ ಗುರುಸಿದ್ದಪ್ಪ ಸರ್ದಾರ್ ಅಂತ, ಅವ್ರಿಗೆ ಚರಂತಿ ಮಠ ಅಂತ ಹೆಸರಿತ್ತು. ಕಿತ್ತೂರು ಚೆನ್ನಮ್ಮ ಅವ್ರ ಕೆಲಸ ನೋಡಿಬಿಟ್ಟು ಅಂಬಡಗಟ್ಟಿ, ಕಿತ್ತೂರು ಹತ್ತಿರ ಅಂಬಡಗಟ್ಟಿ, ಅಲ್ಲಿ ಆ ಊರಿನವರವರು ನಮ್ಮ ತಾತನ ಕೆಲಸ ನೋಡಿಬಿಟ್ಟು ಅವ್ರಿಗೆ ಸರ್ದಾರ್ ಅಂತ ಬಿರುದು ಕೊಟ್ಟವಳು ಕಿತ್ತೂರು ಚೆನ್ನಮ್ಮ. ಆ ಪರಂಪರೆಯಲ್ಲಿ ಬೆಳ್ಕೊಂಡು ಬಂದರು ನಮ್ಮ ತಾಯಿ ಬೆಳ್ಕೊಂಡು ಬಂದಿದ್ದ ಪರಂಪರೆಯಲ್ಲಿ ನಾವು ಬೆಳೆದು ಬಂದಿವ್ರಿ. ಅದಕ್ಕೆ ಹಿನ್ನೆಲೆ ಇದೆ, ಸುಮ್ಮನೆ ಎಲ್ಲ ಒಟ್ಟಿಗೆ ಮಾಡೋದಕ್ಕಾಗೋದಿಲ್ಲ. ಅದು ಹಿನ್ನೆಲೆಯಲ್ಲಿ ಬೆಳ್ಕೊಂಡು ಬಂದಿದ್ದಕ್ಕೆ ಈ ಸಮಾಜ ಸೇವೆ, ಈ ಹೋರಾಟ ಮಾಡಬೇಕು ಮನೆಯಲ್ಲಿ. ಬ್ರಿಟಿಷ್ ಕಾಲದಲ್ಲಿ ನಮ್ಮ ತಾಯಿ, ನಮ್ಮ ಅಕ್ಕ ತಂಗಿ ಇಬ್ಬರು ಸ್ವಾತಂತ್ರ್ಯ ಹೋರಾಟಗಾರರಿ ಅವರು. ನಮ್ಮ ಸೊಲ್ಲಾಪುರದವರು. ಸೊಲ್ಲಾಪುರದಲ್ಲಿ ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ನಮ್ಮ ತಾಯಿ ನಮ್ಮ ಅಜ್ಜಿ ಅವ್ರ ತಂಗಿ ಇಬ್ಬರು ಬ್ರಿಟಿಷರ ಕಾಲದಲ್ಲಿ ಹೋರಾಟ ಆದಾಗ ಅನೇಕ ಜನರನ್ನು ಮನೆಯಲ್ಲಿ ಇಟ್ಕೊಂಡು ಜೋಪಾನ ಮಾಡೋದವರು. ಹಿನ್ನೆಲೆ ಇದೆ ಮನೆತನಕ್ಕೆ. ಅದೇ ಹಿನ್ನೆಲೆ ಇಲ್ದಿದ್ರೆ ನಾವು ಹಿಂಗ್ ಬೆಳೆಯೋದಕ್ಕೆ ಆಗ್ತಿರ್ಲಿಲ್ಲ. ನೀವು ಹುಟ್ಟಿದ್ದು ಧಾರವಾಡದಾಗ, ಓದಿದ್ದು ವಿಜಯಪುರ, ಸಾಂಗ್ಲಿದಾಗ, ಇನ್ನು ಮೊದಲ ಸಲ ಎಲೆಕ್ಷನ್ ಅಂತ ನಿಂತಿದ್ದು ಬೆಂಗಳೂರಾಗ, ಆಮೇಲೆ ಅಥಣಿದಾಗ ನೀವು ಶಾಸಕಿಯಾಗಿ ಗೆಲ್ತೀರಿ. ಧಾರವಾಡ, ಬೆಳಗಾಮು, ಬಿಜಾಪುರ ಅಲ್ಲೆಲ್ಲ ನಮ್ಮ ತಂದೆ ಬ್ರಿಟಿಷ್ ಕಾಲದಲ್ಲಿ IAS ಆಫೀಸರ್ ನಮ್ಮ ತಂದೆ, ಡೆಪ್ಟಿ ಕಮಿಷನರ್ ಆಗಿದ್ರು. ಅವರು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗ್ತೈತೆ ಅಲ್ಲೆಲ್ಲಿ ಹೋದ್. ಮದುವೆ ಆದ್ಮೇಲೆನೆ ಬೆಂಗಳೂರಿಗೆ ಬಂದಿದ್ದ. ಅಲ್ಲ, ಅಲ್ಲಿಂದ ನೀವು ಅಥಣಿ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕಿಯಾಗಿ ನಿಲ್ತೀರಿ ಅಂದ್ರೆ ಇವತ್ತಿಗೂ ನಿಮ್ಮ ಒಂದು ಕ್ಷೇತ್ರವಂತ ನೋಡಿದಾಗ ಒಂದು ಊರಿಗೆ ಸೀಮಿತ ಆಗ್ಲಿಲ್ಲ, ಎಲ್ಲಾ ರೀತಿಯ ಭಾಷೆಗಳನ್ನ ಕಲ್ತ್ರಿ. ಪುರುಷ ಪ್ರಧಾನವಾದಂತ ದೇಶದಲ್ಲಿ
3 ಸಲ ನಾನು ಕಾರ್ಪೊರೇಟರ್ ಬೆಂಗಳೂರು ಕಾರ್ಪೊರೇಷನ್ನಲ್ಲಿ ಎಜುಕೇಷನ್ ಕಮಿಟಿ ಆದರೂ ಕೂಡ ನನಗೆ ಟಿಕೆಟ್ ಕೊಡಲಿಲ್ಲ. ಗೊತ್ತಾ, ರಾಜಕೀಯದಲ್ಲಿ ನನ್ನ ರಾಜಕೀಯ ಜೀವನ ಹೇಳಬೇಕಾತಂದರೆ ಯಾರೂ ರಾಜಕೀಯಕ್ಕೆ ಬರಲ್ಲ ಹೆಣ್ಮಕ್ಳು. ಆಮೇಲೆ ಬೆಂಗಳೂರಲ್ಲಿ 3 ಸಲ ಕೌನ್ಸಿಲರ್ ನಾನು, ಬೆಂಗಳೂರು ಕಾರ್ಪೊರೇಷನಲ್ಲಿ ಯಂಗೆಸ್ಟ್ ಕೌನ್ಸಿಲರ್. 100 ಸ್ಕೂಲ್ಗಳನ್ನು ಮಾಡಿದೆ, ಕನ್ನಡ ಸ್ಕೂಲ. ಇಂಗ್ಲೀಷ್ ಮೀಡಿಯಂ ಸ್ಕೂಲು ಬಂದಮೇಲೆ ಕನ್ನಡ ಸ್ಕೂಲ್ಗಳೆಲ್ಲ ಇವತ್ತು ಮಾಯವಾಗೋದು ಇವತ್ತಿನ ದಿವಸ. ಐ ಆಮ್ ವೆರಿ ಸಾರಿ ಟು ಟೆಲ್ ದಿಸ್, ನಿಜ ಹೇಳ್ಬೇಕಂತಂದರೆ 100 ಶಾಲೆಗಳನ್ನು ಮಾಡಿದೆ ನಾನು ಎಜುಕೇಷನ್ ಕಮಿಟಿ ಅಧ್ಯಕ್ಷರಾಗಿ. 120 ಜನ ಟೀಚರ್ಸನ್ನು ಅಪಾಯಿಂಟ್ ಮಾಡಿದೆ ಬೆಂಗಳೂರು ಕಾರ್ಪೊರೇಷನ್ನಲ್ಲಿ. ನನ್ನ ಹತ್ರ ಲಿಸ್ಟ್ ಇದೆ ಇವತ್ತಿಗಿಂದೂ. ಇಂಗ್ಲೀಷ್ ಮೀಡಿಯಮ್ ಹಾವಳಿ ಬಂದ ಮೇಲೆ ಕನ್ನಡ ಸ್ಕೂಲ್ಗಳೆಲ್ಲ ಮುಚ್ಚಿ ಹೋಗ್ಬಿಟ್ಟಿವೆ ಇವತ್ತಿನ ದಿವಸ. ಇಷ್ಟೆಲ್ಲ ಮಾಡಿದರೂ ಪುರುಷ ಪ್ರಧಾನವಾದಂಥಲ್ಲಿ ಬೆಂಗಳೂರಿನಲ್ಲಿ MLA ಟಿಕೆಟ್ ಕೊಡಲಿಲ್ಲ ನನಗೆ. ಅಥಣಿ 700 ಕಿಲೋಮೀಟರ್ಸ್ ಇಲ್ಲಿಂದ ಬೆಂಗಳೂರಿಂದ. ಹೌದು, ಅಥಣಿಗೂ ನಾನು ಭಾಳ ಜನ ಅಥಣಿ ಮೂರು ಅಂತ ಕೇಳ್ತಾರೆ. ಅಥಣಿ ಅಂದರೆ ಬೆಟ್ಟದ ಮೇಲೆ ನೆಲ್ಲಿಕಾಯಿ ಸಮುದ್ರದೊಳಗಿನ ಉಪ್ಪು. ನಾನು ಅಥಣಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಅಲ್ಲಿ ಪವಾರ್ ದೇಸಾಯಿ ಅಂಥೇಳಿ ಅಣ್ಣ ತಮ್ಮ 40 ವರ್ಷ ಆಳದವರು ಅವರು. 200 ಎಕರೆ ಜಮೀನು ಅವ್ರದ್ದು. ಅಲ್ಲಿ ನಮ್ಮ ಪಾರ್ಟಿಯಿಂದ ಕ್ಯಾಂಡಿಡೇಟ್ ಯಾರೂ ನಿಲ್ಲೋದಕ್ಕೆ ತಯಾರಿಲ್ಲ, ಯಾಕಂದ್ರೆ ಅವ್ರ ಮುಂದೆ ಸೋಲ್ಬೇಕಂಥೇಳಿ. ನನಗೆ ಎಲ್ಲೂ ಟಿಕೆಟ್ ಕೊಡಲಿಲ್ಲ. ಅಥಣಿಗೆ ಹೋಗ್ತೀರೇನಂತ ಕೇಳಿದರು. 700 ಕಿಲೋಮೀಟರ್ಸ್ ಬೆಂಗಳೂರಿಂದ. ನನಗೆ ಹೋಗಲಿಲ್ಲ ಅಂದರೆ ನಂಗೆ ಟಿಕೆಟೇ ಕೊಡಲ್ಲ ಇವರು ಅಂತ ಹೇಳಿಬಿಟ್ಟು ಹೋಗ್ತೇನೆ ಅಂತೇಳಿ ಮೊಂಡ ಧೈರ್ಯದಿಂದ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅಥಣಿಗೆ ಹೋಗಿ ಅಥಣಿ ಅಮ್ಮ ಆಗಿದ್ದೀನಿ. ಅಮ್ಮ, ಈಗ ರಾಜಕೀಯ ವ್ಯವಸ್ಥೆಗಳನ್ನ ಕೇಳಿದಾಗ ಒಂದು ಬಹಳ ಖುಷಿ ಅನ್ಸುತ್ತೆ. ನೀವು ಅವತ್ತಿನ ಕಾಲಘಟ್ಟದಲ್ಲಿ ಅಷ್ಟೆಲ್ಲ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದು ಕಾರ್ಯನಿರ್ವಹಿಸಿ ಒಂದು ರೀತಿ ಯಶೋಗಾಥೆಯನ್ನ ಬರೆದಿದ್ದೀರಾ. ಒಬ್ಬ ಮಹಿಳೆಯಾಗಿ ಕೆಲಸ ಮಾಡೋದು ಅಂತ ಹೇಳಿದ್ರೆ ಸುಲಭ ಅಲ್ಲ. ಅಂದ್ರೆ ಅದಕ್ಕೆ ಪೂರಕವಾಗಿ ನಿಮ್ಮ ತಯಾರಿಗಳು ಇರುತ್ತೆ. ನಾವು ರಾಜಕೀಯಕ್ಕೆ ಬಂದಿದ್ದು ಜನಸೇವೆ ಮಾಡ್ಬೇಕಂತ. ವ್ಯತ್ಯಾಸ ಹೇಳ್ತೇನೆ, ಯಾಕಂದ್ರೆ ನಾನು 10 ಚುನಾವಣೆ ಫೇಸ್ ಮಾಡಿದ್ದೇನೆ. ಈಗ ಪುಸ್ತಕನೂ ಬರೀತಾ ಇದ್ದೇನೆ. ರಾಜಕೀಯ ದಶಾವತಾರ ಅಂತ ಹೆಸರು ಇಟ್ಬಿಟ್ಟು ಒಂದು ಬುಕ್ ಪಬ್ಲಿಷ್ ಮಾಡ್ತಾ ಇದ್ದೇನೆ, ಮುಂದಕ್ಕೆ ಗೈಡ್ ಲೈನ್ ಇರಲಿ ಅಂತ ಹೇಳ್ಬಿಟ್ಟು. ನಾವು ಚುನಾವಣೆಗೆ ಬಂದಿದ್ದು ರಾಜಕೀಯಕ್ಕೆ ಬರೋದು ಅಂತಂದರೆ ಜನಸೇವೆ ಮಾಡೋದಕ್ಕೆ. ರಾಜಕೀಯಕ್ಕೆ ಇವತ್ತು ಬರ್ತಕ್ಕಂಥವ್ರು ರಾಜಕೀಯದ ಐ ಆಮ್ ವೆರಿ ಸಾರಿ, ಇವತ್ತು ಸ್ವಂತಕ್ಕಾಗಿ ರಾಜಕೀಯ ಉಪಯೋಗಿಸ್ಕೊಂಡಾಗ ರಾಜಕೀಯ ಅಧೋಗತಿಗೆ, ರಾಜಕೀಯ ಅಂದರೆ ಅನ್ನತಕ್ಕಂಥ ಪರಿಸ್ಥಿತಿ ಬರಬಾರ್ದು ಅಂತ ನನ್ನ ಆಸೆ. ಇವತ್ತು ಇದು ಭಾಳ ವ್ಯತ್ಯಾಸ ಇದೆ, ಭಾಳ ವ್ಯತ್ಯಾಸ ಇದೆ. ರಾಜಕೀಯ ಸ್ವಂತಕ್ಕಲ್ಲ, ರಾಜಕೀಯ ಅಂದರೆ ಸಮಾಜ ಸೇವೆ, ಜನಸೇವೆ ಮಾಡೋದಕ್ಕೆ ರಾಜಕೀಯ ಮಾಡಬೇಕು. ಈಗ ಸಹಕಾರಿ ಮನೋಭಾವದಲ್ಲಿ ನಾವು ಕೆಲಸ ಮಾಡಿದಾಗ ಮಾತ್ರ ಸಮಾಜ ಸ್ವಾಸ್ಥ್ಯವಾಗಿರುತ್ತೆ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನೀವು ಸಹಕಾರಿ ಕ್ಷೇತ್ರಕ್ಕೆ ನೀವು ಬಂದಂಥ ಸಂದರ್ಭದಲ್ಲಿ ಅದರ ಗಾದಿಯನ್ನು ಹಿಡಿದಾಗ ಪ್ರಥಮ ಮಹಿಳೆ ಎನ್ನುವಂಥ ಹೆಗ್ಗಳಿಕೆ ಒಂದು ಕಡೆ, ನೀವು ಮಾಡಿರೋ ಕೆಲಸಗಳು ಇವತ್ತು ಮಾತನಾಡುತ್ತೆ. ಸಹಕಾರಿ ಕ್ಷೇತ್ರದ ಬಗ್ಗೆ ಹೇಳಿ ಅಮ್ಮ. ಸಹಕಾರದಲ್ಲಿ ಬಹಳ ವಿಶ್ವಾಸ ರೀ ಬಂದು ಪ್ಯಾಕ್ಸ್ ಅಂದರೆ ಪ್ರೈಮರಿ ಸಹಕಾರಿ ಸಂಸ್ಥೆಯಿಂದ ಇಂಟರ್ನ್ಯಾಷನಲ್ ಸಹಕಾರಿ ಸಂಸ್ಥೆ BS ವಿಶ್ವನಾಥ್ ಅಂತಿದ್ರು. ತಾವು ಹೆಸರು ಕೇಳಿದ್ರಿ ನೋಂಬರ್. ಅವರು ನನ್ನ ಸಹಕಾರಿ ಕ್ಷೇತ್ರಕ್ಕೆ ತೆಗೆದುಕೊಂಡು ಬಂದರು. ಸಹಕಾರದಲ್ಲಿ ಕೆಲಸ ಮಾಡಮ್ಮ ನೀನಂತ. ಅದಕ್ಕೆ ನನಗೆ ಎಲ್ಲಿವರೆಗೂ ಅಂದರೆ ಪ್ರತಿಯೊಂದು ಹಳ್ಳಿನಲ್ಲಿ ಕೂಡ ಸಹಕಾರಿ ಸಂಸ್ಥೆ ಹುಟ್ಟಾಕಿ ಮಹಿಳಾ ಸಹಕಾರಿ ಫೆಡರೇಷನ್ ಮಾಡಿದೆ ನಾನು. ಡೆಲ್ಲಿ ಬಿಟ್ಟರೆ ನೆಕ್ಸ್ಟ್ ನಾವೇನೆ ವಿಶ್ವನಾಥ್ ಅವರು ಅಂದ್ರೆ ಒಂದು ಮಾಡ್ರಿ ಕರ್ನಾಟಕದಲ್ಲಂತೆ ವುಮನ್ಸ್ ಕೋಆಪರೇಟಿವ್ ಫೆಡರೇಷನ್ ಅಂತ ಹೇಳಿಬಿಟ್ಟು ಫಸ್ಟ್ ಮಹಿಳೆ ನಾನು ಡೆಲ್ಲಿನಲ್ಲಾದಮೇಲೆ ಎರಡನೇದು ನಮ್ಮದೇ ಕರ್ನಾಟಕದಲ್ಲಿ. ನಂಗೆ ಸಹಕಾರದಲ್ಲಿ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಏನಾದರೂ ಇವತ್ತು ಸಹಕಾರ ಕ್ಷೇತ್ರದಲ್ಲಿ ತಂದುಬಿಟ್ಟು ಅವರಿಗೆ ಅದರ ಮುಖಾಂತರವಾಗಿ ಉಪಜೀವನ, ಬಿಸ್ನೆಸ್, ಸಹಕಾರ ಅಂದರೆ ಸುಮ್ಮನೆ ಹೆಸರಿಗೆ ಮಾಡೋದಲ್ಲ, ಅದರಿಂದ ಉಪಜೀವನ ಆಗಬೇಕಂತ ಫೆಡರೇಷನ್ ಮಾಡಿದೆ. ಫೆಡರೇಷನ್ ಮಾಡಿಬಿಟ್ಟು ಸಹಕಾರದಲ್ಲಿ ಇವತ್ತು ಜನತಾ ಬಜಾರ್ ಬೆಂಗಳೂರಿನಲ್ಲಿ ಜನತಾ ಬಜಾರ್ ಇದೆ. ಜನತಾ ಬಜಾರ್ದಲ್ಲಿ SS ಪಾಟೀಲ್ರು ಕೋಆಪರೇಟಿವ್ ಮಿನಿಸ್ಟರ್ ಆಗಿದ್ರು. ನಾನು ಅಲ್ಲಿ ಫ್ರೀ ಜಾಗ ತೊಗೊಂಡ್ಬಿಟ್ಟು ಶ್ರೀ ಅಂತ ಬೋರ್ಡ್ ಹಾಕಿ ಸಹಕಾರ ಸಂಸ್ಥೆ ಔಟ್ಲೆಟ್ ನಡೆಸ್ತಾ ಇದ್ದೇನೆ ಇವತ್ತಿನ ದಿವಸ. ಯಾರ್ಯಾರು ಸಹಕಾರ ಮನೇಲಿ ಕೂತ್ಕೊಂಡು ಹೆಣ್ಮಕ್ಳೆಲ್ಲ ಉದ್ಯೋಗಸ್ಥರಾಗಿದ್ದಾರಲ್ರಿ, ಪರ್ಸ್ ಮಾಡ್ತಾರೋ, ಹಪ್ಪಳ ಮಾಡ್ತಾರೋ, ಮತ್ತೊಂದು ಮಾಡ್ತಾರೋ, ಇಲ್ಲ ಮಾರೋದಕ್ಕೆ ಎಲ್ಲಿ ಅವರಿಗೆ ಔಟ್ಲೆಟ್ ಬೇಕಲ್ಲ. ನಾನು ಅದೇ ನೀವು ಮಾಡಿಕೊಡಿ, ನಾನು ನಿಮಗೆ ಮಾರಾಟ ಮಾಡೋ ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ಸಹಕಾರ ಸಂಘದಲ್ಲಿ ಮೆಜೆಸ್ಟಿಕ್ನಲ್ಲಿ ಇವತ್ತು ನಾನು ಜಾಗ ತಗೊಂಡು ಔಟ್ಲೆಟ್ ಮಾಡಿ ಕೆಲಸನೂ ಕೊಟ್ಟಿದ್ದೇನೆ. ಅಲ್ಲಿ ವ್ಯಾಪಾರ ಮಾಡೋರಿಗೆ ಕೊಂಡ್ಕೊಳ್ಳೋದಲ್ಲ, ಕನ್ಸೈನ್ಮೆಂಟ್ ಮೇಲೆ ಇಟ್ಕೋತೇನೆ. 10% ಕೊಡಬೇಕು ಅವರು ನಮಗೆ, ಯಾಕಂದ್ರೆ ಅವ್ರಿಗೆ ಸಂಬಳ ಕೊಡಬೇಕಲ್ಲ, ಕೈಯಿಂದ ನಾವು ಯಾರು ಹಾಕೋಂಗಿಲ್ಲ.
ಅದು ಜಾಗ ಫ್ರೀ ತೆಗೆದುಕೊಂಡ್ಬಿಟ್ಟು ಅವರಿಗೆ 10% ನಾವು ತಗೊಂಡ್ಕೊಂಡು ಅದನ್ನು ನಡೆಸ್ತಾ ಇದ್ದೇನೆ. ಚೆನ್ನಾಗಿ ನಡೀತಾ ಇದೆ ಇವತ್ತು. ಅದಕ್ಕೆ ಸ್ತ್ರೀ ಅಂತ ಬೋರ್ಡ್ ಹಾಕಿದೆ. ನಿಜ ಖುಷಿ ಆಗುತ್ತೆ ಒಂದೊಂದು ಕೆಲಸಗಳ ಸಾಧನೆಗಳ ಬಗ್ಗೆ ತಿಳ್ಕೊಂಡಾಗ. ಈಗ ನಿಮಗೆ ಎಲ್ಲಾ ಕೆಲಸಗಳಿಗೆ ಮೊದಲಿನಿಂದಲೂ ಪ್ರೇರಣೆ ಅಂದ್ರೆ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವರ ಬಗ್ಗೆ ಬಹಳಷ್ಟು ನೀವು ತಿಳ್ಕೊಂಡಿರಿ, ಓದ್ಕೊಂಡಿರಿ. ಹೆಂಗ 12ನೇ ಶತಮಾನದಾಗ ಅಕ್ಕ ಮಹಾದೇವಿ ವಚನ ಸಾಹಿತ್ಯದಲ್ಲಿ ಕ್ರಾಂತಿ ಮಾಡಿದ್ರು, 19ನೇ ಶತಮಾನದ ಅಕ್ಕ ಮಹಾದೇವಿ ನೀವು ಅಂದ್ರೆ ಏನು ಅತಿಶಯೋಕ್ತಿ ಅಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಬಹಳಷ್ಟು ವಿಷಯಗಳಲ್ಲಿ ತಾವು ಮೊದಲಿಗರಾಗಿ ನಿಲ್ತೀರಿ, ಬಹಳಷ್ಟು ಕ್ರಾಂತಿಕಾರಿ ಬದಲಾವಣೆಗಳನ್ನ ತಂದಿರಿ. ನಿಮಗೆ ಅಂದ್ರೆ ಅಕ್ಕ ಮಹಾದೇವಿ ಬಗ್ಗೆ ಪರಿಚಯ ಆಗಿದ್ದು ಅಂದ್ರೆ ಪುಸ್ತಕ ಓದ್ಕೊಂಡು ಹೆಂಗ ನಿಮ್ಮ ಮೇಲೆ ಪ್ರಭಾವ ಬೀರಿದ್ರು ಅಂತ ಹೇಳ್ತೀರಿ? 10ನೇ ವರ್ಷ ನನಗೆ ಏಜ್ ಆಫ್ 10 ನಮ್ಮ ತಾಯಿ ಅಖಿಲ ಭಾರತ ಅಕ್ಕ ಮಹಾದೇವಿ ಸಮ್ಮೇಳನ ಮಾಡಿದ್ರು ಧಾರವಾಡದಲ್ಲಿ. ನಮ್ಮ ತಂದೆ DC ಆಗಿದ್ರು. DC ಹೆಣ್ತಿ ಅಂದ್ರೆ ಗೊತ್ತಲ್ಲ ಆಗಿನ ಕಾಲದ DC ಅಂತಂದ್ರೆ ಎಲ್ಲ ಮಾಡಬೇಕು ಅಂತಂದ್ರು. ಅವಾಗ ಏನಾಯಿತು, ನಮ್ಮ ಮನೆಯಲ್ಲಿ ನಾವು ಡೆಲಿವರಿ ಆಯಿತು ನಮ್ಮ ತಾಯಿ ಮನೆಯಲ್ಲಿ. ಮಾರನೇ ದಿವಸ ಅಕ್ಕನ ಜಯಂತಿ. ಇವರು ಜಯದೇವಿ ತಾಯಿ ಲಿಗಾಡೆ ಹೆಸರು ಕೇಳಿದ್ರು. ಜಯದೇವಿ ತಾಯಿ ಲಿಗಾಡೆ ನಮ್ಮ ತಾಯಿ ಕ್ಲಾಸ್ಮೇಟು. ಇಬ್ಬರು ಸೊಲ್ಲಾಪುರದಲ್ಲಿ ಮರಾಠಿ 6ನೇ ಕ್ಲಾಸ್ ಓದಿದವರು. ಆಮೇಲೆ ಸಿದ್ದರಾಮನ ಪುರಾಣ ಬರೆಸಿದೆ ನಮ್ಮ ತಾಯಿ ಕಡೆಯಿಂದ ಅಕ್ಕಮಹಾದೇವಿ ಪುರಾಣ ಬರೆಸಿ ಎರಡನ್ನೂ ಬಿಜಾಪುರ ಯೂನಿವರ್ಸಿಟಿ ಮಹಿಳಾ ಯೂನಿವರ್ಸಿಟಿಗೆ ಅಕ್ಕಮಹಾದೇವಿ ಹೆಸರಿಟ್ಟು ಟೆಕ್ಸ್ಟ್ ಬುಕ್ ಮಾಡಿಸಿದ್ದೀನಿ ರೀ ನಾನು. ಎರಡನ್ನೂ ಕಾವ್ಯಗಳನ್ನು ಒಟ್ಟು ನಾನು. ಅವಾಗ ಅಕ್ಕಮಹಾದೇವಿದು ಯಾಕಂತ ಅಂದರೆ ನನಗೆ ಶುರುವಾಯಿತು ಅಂದರೆ 10ನೇ ವಯಸ್ಸು ಡೆಲಿವರಿ ಆದ ತಕ್ಷಣ 3000 ಮಠದಲ್ಲಿ ಅವತ್ತು ಅಕ್ಕನ ಜಯಂತಿ. ನಮ್ಮ ತಾಯಿ ಏನು ಮಾಡೋದು ಅಂತಂದ್ರು. ನಾನು ಮಾತಾಡ್ತೇನೆ ಅಂತಂದೆ. ಜಯದೇವಿ ತಾಯಿಲಿ ಗಾಡಿ ಹುಡುಗಿ ನೀನೇನು ಮಾತಾಡ್ತಿ? ದೊಡ್ಡಮ್ಮ ಅಂತ ಕರಿತಿದ್ದೆ ನಾನು. ಇಲ್ಲ ನಾನು ಮಾತಾಡ್ತೇನೆ ಅಂತ. 10ನೇ ವರ್ಷದಲ್ಲಿ ಮೊದಲನೇ ಭಾಷಣ ಹುಬ್ಬಳ್ಳಿ ಒಳಗೆ 3000 ಮಟ್ಟದಲ್ಲಿ ಅಕ್ಕಮಹಾದೇವಿ ಮೇಲೆ ಮಾತಾಡಿದ್ನ. ಅದರ ಮೇಲೆ ಹಿಂತಿರುಗಿ ನೋಡಲಿಲ್ಲ. ಅಕ್ಕಮಹಾದೇವಿ ಸಿನಿಮಾ ಮಾಡಿದೆ. ಅಕ್ಕಮಹಾದೇವಿಗೆ ಇಲ್ಲಿ ಉಡುತಡಿಯಿಂದ ಕದಳಿವರೆಗೂ 200 ಜನನ್ನ ಜ್ಯೋತಿ ಯಾತ್ರೆ ಮಾಡಿ ಕರ್ಕೊಂಡು ಹೋದೆ ನಾನು. ಇವತ್ತು ಅಕ್ಕಮಹಾದೇವಿದು ಸಮಗ್ರ ಸಂಪುಟ ಇವತ್ತು ಹಂಪಿ ಯೂನಿವರ್ಸಿಟಿಯವರು 550 ಪುಟದ ಸಮಗ್ರ ಸಂಪುಟ ಬರೆದಿದೆ. ಹಂಪಿ ಕನ್ನಡ ಯೂನಿವರ್ಸಿಟಿಯವರು ಅದರ ಮೇಲೆ PhD ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಉಡುತಡಿನ ಇಂಟರ್ನ್ಯಾಷನಲ್ ಟೂರಿಸ್ಟ್ ಸೆಂಟರ್ ಮಾಡ್ತಾ ಇದ್ದೇನೆ. ಅಕ್ಕಮಹಾದೇವಿಂದು ಲೈಫ್ ಸ್ಟ್ಯಾಂಡ್ ಕಂಚಿನ ಮೂರ್ತಿಗಳನ್ನು ಮಾಡಿಸಿದೆ. ಎಲ್ಲ ನನ್ನ ಸ್ವಂತ ಖರ್ಚಿನಿಂದ. ನಿಜ ಹೇಳಬೇಕಾತಂದ್ರೆ ಒಂದು ಉಡುತಡಿಯಲ್ಲಿ ಇಟ್ಟಿದ್ದೇನೆ, ಒಂದು ಶ್ರೀಶೈಲದಲ್ಲಿ ಇಟ್ಟಿದ್ದೇನೆ, ಒಂದು ಮೇರಿಲ್ಯಾಂಡ್ನಲ್ಲಿ ಇಟ್ಟಿದ್ದೇನೆ. ಅಕ್ಕಮಹಾದೇವಿನ ತೆಗೆದುಕೊಂಡು ಹೋಗಿ ಅಕ್ಕಮಹಾದೇವಿನ 7 ಸಮುದ್ರ ದಾಟಿ ತೆಗೆದುಕೊಂಡು ಹೋಗಿದ್ದೇನಮ್ಮ. ಅಲ್ಲಿ ಒಬ್ಬರು ಅನಸೂಯ ಅಂತ ಹೇಳಿಬಿಟ್ಟು ನನ್ನ ಫ್ರೆಂಡ್, ಅವರು ಅಕ್ಕಮಹಾದೇವಿ ಭಕ್ತಳು. ಅಕ್ಕಮಹಾದೇವಿ 4 ಲ್ಯಾಂಗ್ವೇಜ್ನಲ್ಲಿ ಪುಸ್ತಕ ಬರೆದಿದ್ದೇನೆ ನಾನು, ಅಕ್ಕಮಹಾದೇವಿ ಚರಿತ್ರೆನ. ಅದನ್ನು 550 ಪುಟ ಸಮಗ್ರ ಸಂಪುಟ ನಾನು 4000 ಚಿಲ್ಲರೆ ಹಾಕಿನ ವಚನಗಳನ್ನು ಹಾಕಿಬಿಟ್ಟು ಅವಳು ಚರಿತ್ರೆ ಹಾಕಿ ಉಡುತಡೆಯಿಂದ ಕದಳಿವನದವರೆಗೂ ಅವಳು ಚರಿತ್ರೆ ಇವತ್ತಿನ ದಿವಸ ಅದ್ರ ಮೇಲೆ PhD ಮಾಡ್ತಾ ಇದ್ದಾರೆ. ಗ್ರೇಟ್ ಅಮ್ಮ. ಶ್ರೀಶೈಲದಲ್ಲಿ ಅಕ್ಕಮಹಾದೇವಿದು ಸಿನಿಮಾ ತೋರಿಸ್ದೆ ನಾನು ಒಂದ್ಸಲ. 200 ಜನನ ಜ್ಯೋತಿ ಯಾತ್ರೆ ಮಾಡಿ ಕರ್ಕೊಂಡು ಹೋದೆ, ಉಡುತಡಿ ಇಟ್ಟು ಕದಳಿವರೆಗೂ ಅಂತ ಹೇಳ್ಬಿಟ್ಟು. ಶ್ರೀಶೈಲಕ್ಕೆ ಹೋದಾಗೆ ಆ ಟೆಂಪಲ್ದವರಿಗೆ ತೋರಿಸ್ದೆ ನಾನು ಅದನ್ನು. ನನ್ನ ಫಿಲ್ಮು 1 hour 10 minutes ಫಿಲ್ಮ್ ಅಕ್ಕಮಹಾದೇವಿನ ಮೇಲೆ. ಅವರು ಅದನ್ನು ತೆಲುಗುನಲ್ಲಿ ಡಬ್ಬಿಂಗ್ ಮಾಡಿ 5000 ಮಾರಿದ್ದಾರೆ ಇವತ್ತಿನ ದಿವಸ. ಅಕ್ಕಮಹಾದೇವಿ ನಾನು ಪಿಕ್ಚರ್ ಮಾಡಿದ್ದೇನೆ. ಐ ಆಮ್ ಫಿಲ್ಮ್ ಪ್ರೊಡ್ಯೂಸರ್. ನನ್ನ ದೃಷ್ಟಿನಲ್ಲಿ 3 ಋಣಗಳ್ರಿ ನಮ್ಮದು ಹುಟ್ಟಿ ಬಂದ ಮೇಲೆ. ತಂದೆ ತಾಯಿದು ಒಂದು ಋಣ. ಮಮ್ಮಿ ಪಾಪ ಅಂದುಬಿಟ್ಟು ಡಾಲರ್ಸ್ ಬೇಕಾ ಅಂತ ಕೇಳಿದ್ರಲ್ಲ. ಮುಪ್ಪಿನ ಕಾಲಿನಲ್ಲಿ ತಂದೆ ತಾಯಿಗಳ ಕಣ್ಣಾಗ ನೀರು ಬರದೆ ಶಾಂತಿಯಾಗಿ ಯಾರು ಇರ್ತಾರೆ ಅದು ನಿಜವಾದ ಋಣ. ಅದು ಒಂದು. ಎರಡನೇದು ಭೂಮಿ ಋಣ. ಉಗೀರಿ ಅಗೀರಿ ಏನಾದರೂ ಮಾಡಿ ನೀವು ಬೆಳಿಗ್ಗೆ ಎದ್ದು ಹಸಿರಾಗಿ ಸಿಗುತ್ತೀರಿ. ಭೂಮಿ ಋಣ ತೀರ್ಸೋಕ್ಕಾಗುತ್ತೇನ? ನೋಡಿ ಎಷ್ಟು ನಾವು ಅದಕ್ಕೆ ಭೂಮಿ ತಾಯಿ ಅಂತ ಯಾಕೆ ಹೇಳ್ತೇವೆ ಅಂದರೆ ನಮಗೆ ಸಾಧ್ಯವೇ ಇಲ್ಲ. ನೀವು ಎಷ್ಟೇ ಗಲೀಜು ಮಾಡಿ ಬೆಳಿಗ್ಗೆ ಎದ್ದರೆ ಹಸಿರಾಗಿ ಸಿಗುತ್ತೀರಿ. ಅದ ನಾವು. ಮೂರನೇದು ಸಮಾಜದ ಋಣ. ಸಮಾಜಮುಖಿಯಾಗಿ ಬಾಳಬೇಕು ಅಂತ ಭಾಷಣ ಮಾಡ್ತಾರೆ. ಅಂದ್ರೆ ಏನ್ರಿ ಅರ್ಥ? ಸಮಾಜಮುಖಿ ನಾವು ಮಾತಾಡ್ತೇವೆ, ಎಲ್ಲರೂ
ಸಮಾಜಮುಖಿ ಅಂದರೆ ಏನು? ಸಮಾಜದಲ್ಲಿರ್ತಕ್ಕಂಥ ಅನ್ಯಾಯಗಳನ್ನು, ಸಮಾಜದಲ್ಲಿ ಆಗಬೇಕಾದಂಥ ಕೆಲಸಗಳ ಬಗ್ಗೆ ಚಿಂತನೆ ಮಾಡಿ ಸ್ವಲ್ಪ ಮಟ್ಟಿಗಾದರೂ ಸಮಾಜಕ್ಕೆ ಸೇವೆ ಮಾಡಬೇಕು ಅನ್ನೋದು ಸಮಾಜಮುಖಿ ಅಲ್ವ? ಎಲ್ಲರೂ ನಾವು ಭಾಷಣ ಮಾಡ್ತೇವೆ ಸಮಾಜಮುಖಿಯಾಗಿ ಮಾಡಬೇಕು, ಸಮಾಜಮುಖಿ ಅರ್ಥನೇ ಮಾಡ್ಕೊಳಕ್ಕಾಗಿಲ್ಲ ನಮ್ಮ ಕಡೆಯಿಂದ ಅಲ್ವಾ? ನಿಜ, ಹೌದು. ವಾಟ್ ಐ ಫೀಲ್. ಎಸ್ ಎಸ್. ಅಮ್ಮ, ಇನ್ನು ಸಚಿವ ಸ್ಥಾನದಲ್ಲಿ ನನಗೆ ತುಂಬ ಪ್ರೀತಿ ಅನಿಸೋದು ಅಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜವಾಬ್ದಾರಿಗಳನ್ನು ನಿರ್ವಹಿಸಿದಂಥ ಸಂದರ್ಭದಲ್ಲಿ ಇವತ್ತು ಕಲಾವಿದರೆಲ್ಲರೂ ಕೂಡ ನಿಮ್ಮನ್ನು ನೆನಪಿಸ್ಕೊಳ್ತಾರೆ. ಯಾಕಂದರೆ ಪ್ರತ್ಯೇಕವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಕನ್ನಡ ಭವನ ಅನ್ನುವಂಥ ಒಂದು ಕಟ್ಟಡ ನಿರ್ಮಾಣ ಆಗುತ್ತೆ ಅಂತ ಹೇಳಿದ್ರೆ, ಜೊತೆಗೆ ಕಲಾವಿದರಿಗೆ ಪೂರಕವಾದ ಅವಕಾಶಗಳು ಸಿಗತ್ತೆ ಅಂತ ಹೇಳಿದ್ರೆ ನಿಮ್ಮ ಅವಧಿಯಲ್ಲಿ ತುಂಬ ಚೆನ್ನಾಗಾಯಿತು. ನನಗೆ ಎರಡು ಇತ್ತು. ಒಂದು ಕನ್ನಡ ಭವನ ಕಟ್ಟಬೇಕು, ಒಂದು ಕಿತ್ತೂರು ಚೆನ್ನಮ್ಮನ್ನ ಬೆಂಗಳೂರಿಗೆ ತರಬೇಕು. ಎರಡು ಯಾವಾಗಲೂ ಅನ್ಕೋತಿದ್ದಿದ್ದೇವ್ರಿ, ಯಾರಾದರೂ ಮಾಡಬೇಕು, ಕಿತ್ತೂರು ಚೆನ್ನಮ್ಮನ ಬೆಂಗಳೂರಿಗೆ ತರಬೇಕು, ಒಂದು ಕನ್ನಡ ಭವನ ಖಾಲಿ. ಇವತ್ತು ಎಲ್ಲ ಕನ್ನಡ ಭವನದಲ್ಲಿರ್ತಕ್ಕಂಥ ಅಕಾಡೆಮಿಗಳು ಒಂದೇ ಸೂರ್ಯನಡಿ ಇರಬೇಕು ಅಂತೇಳಿಬಿಟ್ಟು ಯಾವಾಗಲೂ ನನ್ನ ತಲೆಯಲ್ಲಿ ಬರ್ತಾಯಿತ್ತು. ಸುದೈವದಿಂದ ಮಂತ್ರಿನೂ ಅದೇ. ನಾನು ಮಂತ್ರಿ ಆದಾಗ ಮೊದಲೇ ಕೆಲಸ ಕನ್ನಡ ಭವನಕ್ಕೆ 13 ಜನ ಅದಕ್ಕೆ ಫೌಂಡೇಶನ್ ಹಾಕಿದ್ರು ಪಕ್ಕದಲ್ಲಿ, ಕನ್ನಡ ಭವನ ಪಕ್ಕದಲ್ಲಿ. ನನಗೂ ಇಂಜಿನಿಯರ್ ಎಲ್ಲ ಕರೆದ್ಬಿಟ್ರು, ಫೌಂಡೇಶನ್ ಯಾವತ್ತು ಹಾಕ್ತೀರಮ್ಮ? ನಾ ಫೌಂಡೇಶನ್ ಆಗೋದಲ್ಲ 10 ತಿಂಗಳದಾಗ ಭವನ ಕಟ್ತೇನೆ ಅಂತ ಚಾಲೆಂಜು. ರಾತ್ರಿ ಆಮೇಲಿಂದ 16 ಲಕ್ಷ ಬೇಕಾಗಿತ್ತು ನಾನು ಮುಗಿಸೋದಕ್ಕೆ. ಈ ಜೆ.ಎಚ್. ಪಟೇಲ್ರು ಮುಖ್ಯಮಂತ್ರಿ, ಸಿದ್ದರಾಮಣ್ಣ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಫೈನಾನ್ಸ್ ಮಿನಿಸ್ಟರ್. ನಾನು 16 ಲಕ್ಷ ಮುಗಿಸ್ತಿದ್ರೆ ನಮ್ಮ ಸರ್ಕಾರ ಮುಂದಕ್ಕೆ ನಮಗೇನಾಗುತ್ತೆ, ಸರ್ಕಾರ 5 ವರ್ಷಕ್ಕೂ ಮುಗಿಯೋಕೆ ಬಂದಾಗೆ ಮುಂದಕ್ಕೆ ಬರ್ತೇವೋ ಇಲ್ಲೋ ಅಂತ ಅನ್ನೋದು ಒಂದು ಇದ್ದೇ ಇರ್ತದೆ ಭಯ ನಮಗೆ. ನನಗೆ 16 ಲಕ್ಷ ಬೇಕಲ್ಲಪ್ಪ ದೇವರೇ, ಏನು ಮಾಡೋದು ಅಂತಂದೆ. ಒಂದು ಸಲ ಅಂಬೇಡ್ಕರ್ ಅವ್ರದ್ದು 14ನೇ ಪುಟ ಪಕ್ಕದಲ್ಲೇ ಕನ್ನಡ ಭವನದಲ್ಲಿ ಉದ್ಘಾಟನೆ ಇತ್ತು. CM ಪಟೇಲ್ರ ಜೋಡಿ ನಾನೇ ಬರ್ತೇನೆ ಅಂತ ಗನ್ಮನಿಗೆ ಹೇಳಿಬಿಟ್ಟು ಅವರಿಗೆ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಬೇಕಾಗಿತ್ತು. ಅವ್ರಿಗೆ ಏನು ಲೀಲಮ್ಮ ದಾರಿ ಮುಖ್ಯಮಂತ್ರಿಗೆ ದಾರಿ ತಪ್ಪಿಸೋಕ್ಕಾಗ್ತತೇನ್ರಿ, ಕನ್ನಡ ಭವನ ಇನ್ಸ್ಪೆಕ್ಷನ್ ಮಾಡಬೇಕು, 16 ಲಕ್ಷ ಬೇಕು ನನಗೂ ಅಂತಂದೆ. ಹೌದಾ ಅಂದರೆ ಇಂಜಿನಿಯರ್ನೆಲ್ಲ ನಿಲ್ಲಿಸಿದ್ದೆ ನಾನು. ನೋಡಿಬಿಟ್ಟು ಇನ್ಸ್ಪೆಕ್ಷನ್ ಮಾಡಿದ ಮೇಲೆ ಬರೆದು ಕೊಟ್ಟರು ಅವರು 16 ಲಕ್ಷ ರಿಲೀಸ್ ಮಾಡಬೇಕು ಅಂತ. ನಾನೇನು ರಿಲೀಸ್ ಮಾಡಿದ್ದಮ್ಮ, ಫೈನಾನ್ಸ್ ಮಿನಿಸ್ಟರ್ ನೋಡಿದ್ರು. ಮಾರನೇ ದಿವಸ ಸಿದ್ದರಾಮಣ್ಣನ ಹತ್ರ ಹೋದೆ, ಮುಖ್ಯಮಂತ್ರಿ ಆಗಿದಾರಲ್ಲ. ಏನು ಇಲ್ಲಮ್ಮ ಬರೆಸ್ಕೊಂಡ್ಬಂದ್ಬಿಟ್ಟೇನು. ಸಿದ್ದರಾಮಣ್ಣ, ನನಗಲ್ಲ ನಿಮಗಲ್ಲ, ಕನ್ನಡ ಭವನಕ್ಕೆ 16 ಲಕ್ಷ ಬೇಕು, ಸೈನ್ ಮಾಡಿ ಅಂತಂದು ವಾಪಸ್ ಸೈನ್ ಮಾಡಿಕೊಟ್ರು. ಆಮೇಲಿಂದ ಉದ್ಘಾಟನೆ ದೇವೇಗೌಡರು, ಸಿದ್ದರಾಮಣ್ಣ, ಜೆ.ಎಚ್. ಪಟೇಲ್ರು ಎಲ್ಲನೂ ಕರೆದ್ರು. ಅವತ್ತು ನಾನು ಎಲ್ಲೋ ನೋಟ್ ಮಾಡಿದ್ದೇನೆ ಅದನ್ನು. ಇವರು ಜೆ.ಎಚ್. ಪಟೇಲ್ರು ಮಾತಾಡುವಾಗ ಮಹಾಭಾರತದಲ್ಲಿ ದ್ರೌಪದಿ ಮುಡಿ ಬಿಚ್ಚಿ ಪ್ರತಿಜ್ಞೆ ಮಾಡಿದ್ಲು, ನಮ್ಮ ಲೀಲಮ್ಮ ಮುಡಿ ಕಟ್ಕೊಂಡು ಈ ಕನ್ನಡ ಭವನ ನಿಲ್ಲಿಸಿದ್ದಾರೆ, ಉದ್ಘಾಟನೆ ಮಾಡ್ತಾ ಇದ್ದೀನಿ ಇವತ್ತು ಅಂತ ಹೇಳಿದ್ರು. ನಾನು ಎಲ್ಲೋ ಮಾರ್ಕ್ ಮಾಡಿ ಇಟ್ಟಿದ್ದೀನಿ. ಅದು ನನಗೊಂದು ಆಸೆ ಇತ್ತು, ಕಿತ್ತೂರು ಚೆನ್ನಮ್ಮನ ಸ್ಟ್ಯಾಚ್ಯೂ ತರಬೇಕು, ಕನ್ನಡ ಭವನ ಕಟ್ಟಬೇಕು ಅಂತ ಅನ್ನೋದು. ಎಲ್ಲ ಅಕಾಡೆಮಿಗಳು ಕನ್ನಡ ಭವನದಲ್ಲಿ ಒಂದೇ ಸೂರ್ಯನಡಿ ಇರಬೇಕು ಅನ್ನೋದನ್ನ ದೇವರು ನನಗೆ ಅನುಕೂಲ ಮಾಡಿಕೊಟ್ಟ, ಮಾಡಿ ತೀರಿಸ್ತೀನಿ ಅದನ್ನು. ಕನ್ನಡಮ್ಮನ ಸೇವೆ ಅಂತ ಬಂದಾಗ ಬಹಳ ಶ್ರಮಪಟ್ಟು ಕನ್ನಡ ಭವನ ನಿರ್ಮಾಣಕ್ಕೆ ನೀವು ರೂವಾರಿ ಆದ್ರಿ. ಹಾಗೆ ಕನ್ನಡ ಶಾಲೆಗಳಾಗಿರಬಹುದು, ಕನ್ನಡ ಶಾಲಾ ಶಿಕ್ಷಕರ ನೇಮಕಾತಿ ಆಗಿರಬಹುದು. ಇನ್ನು ಕನ್ನಡ ಸಾಹಿತ್ಯ ಅಂತ ಬಂದಾಗ ಬರವಣಿಗೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡಿರುವಂತದಂದ್ರೆ ನಿಮ್ಮ ವಿಚಾರಧಾರೆಗಳು, ನಿಮ್ಮ ಅನುಭವಗಳನ್ನ ಬರವಣಿಗೆ ರೂಪದಲ್ಲಿ ದಾಖಲಿಸಬೇಕು ಅಂತ ಬಂದಾಗ ಹೇಗೆ ಶುರು ಮಾಡಿದ್ರಿ ತಾವು? ಅಮ್ಮ, ಕರ್ನಾಟಕದ ರಾಜಧಾನಿ ಬೆಂಗಳೂರು ಅಂತ ಹೇಳ್ತಾ ಇದ್ದೇವೆ ನಾವು ಇವತ್ತು. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನನ್ನ ಮನಸ್ಸಿಗೆ ನೋವು ಇದೆ ಅದನ್ನು ನಿಜ ಹೇಳಬೇಕಂತಂದ್ರೆ. ನಾನು ಒಂದು ಸಲ ನಡ್ಕೊಂಡು ಬ್ಯಾಂಕಿಗೆ ಹೋಗ್ತಾ ಇದ್ದೆ. 2 ಹೆಣ್ಮಕ್ಳು ನನ್ನ ಹಿಂದಿಂದ ಬರ್ತಾಯಿದ್ರು. ಬರುವಾಗ ನಾವು ಬೆಂಗಳೂರಲ್ಲಿ ಬದುಕಬೇಕಾತಂದರೆ ತಮಿಳು ತೆಲುಗು ಕಲಿಬೇಕಲ್ವ ಅಂದರು. ನನಗೆ ಬಹಳ ಸಿಟ್ಟು ಬಂದ್ಬಿಡ್ತು. ನೀವು ಯಾವ ಊರು ನಿಮ್ಮದು ಅಂತ ಕೇಳಿದೆ. ನಾನು ನಿಂತ್ಬಿಟ್ಟು ನಾನು ನಡ್ಕೊಂಡು ಹೋಗ್ತಾ ಇದ್ದೆ, ಅವ್ರು ಬರ್ತಾರೆ. ಯಾಕೆ ಅಂತಂತಂದರು, ನೀವು ಬೆಂಗಳೂರಿನಲ್ಲಿದ್ದೀರಾ, ಕಾವೇರಿ ನೀರು ಕುಡಿತೀರಾ, ಇಲ್ಲಿ ಅನ್ನ ಊಟ ಮಾಡ್ತೀರಾ, ಇಲ್ಲಿ ಕೆಲಸ ಮಾಡ್ತೀರಾ, ಕನ್ನಡದಲ್ಲಿ ಮಾತಾಡೋದಕ್ಕೆ ಮೊದಲು ಕಲಿಬೇಕು ನೀವು ಅಂತ ನಾನು ಉತ್ತರ ಕೊಟ್ಟೆ ಅವರಿಗೆ. ಅಂದರೆ ಮನಸ್ಸಿನ ಭಾವನೆ, ಬೆಂಗಳೂರು ನಗರದಲ್ಲಿ ಕನ್ನಡ ಭಾಷಿಕರು 18ರಿಂದ 28% ಜಾಸ್ತಿ ಇಲ್ಲ ಅಂತ ಯಾರೋ ಒಂದು ದಿವಸ ಹೇಳಿದರು. ಇದು ಕರ್ನಾಟಕದ ರಾಜಧಾನಿ ಅಂತೀವಿ. ಅಂದರೆ ಏನಾಗಿದೆ ಬೆಂಗಳೂರು ಅಂತಂದರೆ ಎಲ್ಲ ಭಾಷಿಕರು ಬಂದುಬಿಟ್ಟು
ಕನ್ನಡವನ್ನು ಕುಗ್ಗಿಸಿಬಿಟ್ಟು ಅದನ್ನ ಕೆಳಗೆ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆಲ್ಲ ಆಗುತ್ತಾ ಇಲ್ವಾ ಕನ್ನಡಿಗರಿಗೆ ಇವತ್ತಿನ ನಿಜ ನಿಜ. ಎಷ್ಟು ಜನ ಇದ್ದಾರೆ ಭಾಷಿಕರು? ನಾನು ಯಾರಿಗೂ ಒಂದ್ಸಲ ಪ್ರೆಸ್ನವರಿಗೆ ಪ್ರಶ್ನೆ ನಾನೇ ಕೇಳಿದೆ. ನಾನು ಕನ್ನಡ ಮಾತಾಡ್ತಕ್ಕಂಥ ಬೆಂಗಳೂರು ರಾಜಧಾನಿಯೊಳಗೆ ಎಷ್ಟು ಜನ ಇದ್ದಾರೆ ಇವತ್ತಿನ ದಿವಸ? ಅಂಗಡಿಗೆ ಹೋಗ್ರಿ ಬೇರೆ ಭಾಷೆ, ತರಕಾರಿ ತರುವಾಗ ಹೋದ್ರು ಬೇರೆ ಭಾಷೆ, ಜಟ್ಕಾದವ್ರಿಗೆ ಹೋದ್ರಿ ಬೇರೆ ಭಾಷೆ, ಟಿ ವಿನಲ್ಲಿ ಬೇರೆ ಭಾಷೆ. ಕನ್ನಡದ ರಾಜಧಾನಿ ಅಂತ ಯಾಕೆ ಅನ್ಬೇಕು ನಾವು? ಇಲ್ಲಿ ಬರೋರಿಗೆ ನಾನು ಒಂದ್ಸಲ ಅದೇ ಹೇಳಿದೆ, ಬೆಂಗಳೂರಲ್ಲಿ ವಾಸ ಮಾಡತಕ್ಕಂಥವ್ರು ಮೊದಲು ಕನ್ನಡ ಕಲಿಬೇಕು, ಕನ್ನಡ ಉದ್ಯೋಗ ಮಾಡಬೇಕು, ಕನ್ನಡ ಮಾತನಾಡಬೇಕು. ಇವತ್ತಿನ ದಿವಸ ವ್ಯವಹಾರ ಕನ್ನಡದಲ್ಲಿ ಮಾಡಬೇಕು. ಅದೇ ಕಡಿಮೆ ಆದಾಗೆ ನಾವು ಎಲ್ಲಿಂದ ಉಳಿಸೋದಮ್ಮ? ಹೇಗೆ ಉಳಿಸೋದು? ಬೇರೆ ಭಾಷಿಕರೇ ಬೆಂಗಳೂರಂಥ ಊರಲ್ಲಿ 80% ಕನ್ನಡ ಮಾತಾಡಬೇಕು, 20% ಮಾತಾಡಬೇಕು. ಅದು ಉಲ್ಟಾ. ಕನ್ನಡ ಭಾಷಿಕರು ಎಷ್ಟಿದ್ದೇವೆ ನಾವು ಬೆಂಗಳೂರಿನ ರಾಜಧಾನಿಯೊಳಗೆ? ಹಳ್ಳಿಯೊಳಗಿದ್ದಾರೆ, ನಾನು ಒಪ್ಕೋತೇನೆ ಇವತ್ತಿನ. ಆದರೆ ಬೆಂಗಳೂರು ರಾಜಧಾನಿ, ಕನ್ನಡದ ರಾಜಧಾನಿ ಅಂತಂದಾಗೆ ಇಲ್ಲಿ ಮಾತಾಡ್ತಕ್ಕಂಥ ಜನಸಂಖ್ಯೆ ಕಡಿಮೆ ಆದಾಗೆ ನಮಗೆ ಬೇಜಾರಾಗಲ್ವ ಇವತ್ತು? ನಿಜ. ಈಗ ನೋಡಿ, ತಮಿಳ್ನಾಡಿಗೆ ಹೋದರೆ ತಮಿಳು ಬಿಟ್ಟು ಬೇರೆ ಭಾಷೆ ಮಾತಾಡೋದಿಲ್ಲ. ಮಹಾರಾಷ್ಟ್ರಕ್ಕೆ ಹೋದರೆ, ಬಾಂಬೆ ಪೂನಾಗೆ ಹೋದರೆ ಮರಾಠಿ ಬಿಟ್ಟು ಬೇರೆ ಭಾಷೆದಲ್ಲಿ ಮಾತಾಡೋದಿಲ್ಲ ಅವರು. ನಮಗೇನಾಗಿದೆ ರೀ ಕನ್ನಡ ಮಾತಾಡೋದಕ್ಕೆ? ಬೇರೆ ಭಾಷೆ ಮಾತಾಡ್ಬೇಕಾ ನಾವು? ಕನ್ನಡ ಯಾಕೆ ಮಾತಾಡೋದಿಲ್ಲ? ಅದು ಬೇಜಾರಾಗೋದಿಲ್ವ ನಮಗೆ? ಯಾರು ತಪ್ಪಿದು? ನಮ್ದೇ ತಪ್ಪು. ಹೌದಮ್ಮ. ಇದಕ್ಕೆಲ್ಲದಕ್ಕೂ ಕಾರಣ ಅಂದ್ರೆ ಬೆಂಗಳೂರಿನ ಹೃದಯ ವೈಶಾಲ್ಯತೆ. ಏನು ಕೆಲಸ ಬರದೇ ಇದ್ರು ಕೂಡ ಕೆಲಸ ಕಲಿತು ಬದುಕಬಹುದು ಅಂತ ಬೆಂಗಳೂರು ಭರವಸೆ ಕೊಡುತ್ತಲ್ಲ, ಎಲ್ಲಾ ರಾಜ್ಯಗಳದ್ದು ಬಂದವರು. ಬೆಂಗಳೂರು ಬಹಳ ವಿಶಾಲವಾದಂಥ ಹೃದಯ ಬೆಂಗಳೂರಿಗೆ ಇವತ್ತಿನ ದಿವಸ. ಆ ವಿಶಾಲವಾದಂಥ ಹೃದಯನ ನಾವು ಹರಿಬಾರ್ದಲ್ವಾ ಇವತ್ತಿನ ದಿವಸ? ಬೆಂಗಳೂರು ರಾಜಧಾನಿ, ಕರ್ನಾಟಕದ ರಾಜಧಾನಿ ಅಂದಾಗೆ ಇಲ್ಲಿ ಬಂದವರಿಗೆ ನೀವು ಕನ್ನಡ ಮಾತಾಡಿ, ಕನ್ನಡ ಉದ್ಯೋಗ ಬೆಳೆಸ್ರಿ ನೀವು ಅಂತನೋ ವ್ಯಕ್ತಿತ್ವ ಏನೋ ಬೆಳೆಸ್ಕೊಂಡಿಲ್ವಲ್ಲಮ್ಮ ತಾಯಿ. ಅವರು ತಮಿಳ್ನಲ್ಲಿ ಮಾತಾಡಿದ್ರೆ ನಾವು ತಮಿಳ್ನಲ್ಲಿ ಉತ್ತರ ಕೊಡ್ತೀವಿ. ನಾನು ಒಂದ್ಸಲ ಮದ್ರಾಸಿಗೆ ಹೋದೆ, ನಾನು ಬೇರೆ ಭಾಷೆದಲ್ಲಿ ಮಾತಾಡೋದಲ್ಲ. ಅವರು ಯಾವುದೇ ಭಾಷೆದಲ್ಲಿ ಮಾತಾಡಿದ್ರು ತಮಿಳಲ್ಲಿ ಮಾತಾಡ್ತಾರೆ. ನಮ್ಮ ಜನಕ್ಕೆ ಏನಾಗಿದೆ? ತಪ್ಪು ನಮ್ದಲ್ವಾ ಇವತ್ತಿನ ಜನಸಾಮಾನ್ಯರ ಭಾಷೆನೇ ಕನ್ನಡ ಭಾಷೆ ಆಗ್ಬೇಕು ಇವತ್ತು, ಅಲ್ವಾ? ಯಾರಾದ್ರೂ ಬೇರೆ ಭಾಷೆದಾಗ ಮಾತಾಡಿ, ನೀವು ಕರ್ನಾಟಕದಾಗ ಇದೀರಿ ಮೊದಲು ಕನ್ನಡ ಮಾತಾಡ್ರಿ ಅಂತ ಹೇಳೋ ಅಷ್ಟು ಜನ ನಾವು ಎಲ್ಲಿದ್ದೇವೆ? ಇಲ್ಲ ಅಮ್ಮ. ಅದೇ ಎಲ್ರೂ ಅಂದ್ರೆ ಬೇರೆ ಭಾಷೆಗಳನ್ನ ಮಾತಾಡಿದ ತಕ್ಷಣ ನಾವು ನಮ್ಮ ದೊಡ್ಡಸ್ತಿಕೆ ಅಂತ ಅನ್ನೋ ರೀತಿ ಬದಲಾಗಿ ಹೋಗ್ಬಿಟ್ಟಿದೆ. ಹೌದು, ಆ ತರ ಬದಲಾಗಿದೆ. ಆದ್ರೆ ಅಮ್ಮ, ನೀವು ರಾಜಕೀಯ ವ್ಯವಸ್ಥೆಗಳ ಮಧ್ಯದಲ್ಲಿ ರಾಜಕೀಯವಾಗಿ ಎಲ್ಲ ಕೆಲಸ ಮಾಡಿರೋದ್ರಿಂದ ಒಂದು ಪ್ರಶ್ನೆ ನಿಮ್ಮಲ್ಲಿ, ಅಂದ್ರೆ ಇದನ್ನ ಕಠಿಣವಾಗಿ ಸರ್ಕಾರದ ಮೂಲಕ ನಿಯಮಾವಳಿಯನ್ನು ತುಂಬ ಸ್ಟ್ರಾಂಗ್ ಆಗಿ ಮಾಡಿದರೆ ಇದು ಆಗಬಹುದಾ ಬದಲಾವಣೆ? ಮಾಡಬೇಕ್ರಿ. ಮಾಡದಿದ್ರೆ ನಾವು ಎಷ್ಟು ಪರ್ಸೆಂಟಿಗೆ ಇಳಿತೇವೋ ಗೊತ್ತಾಗೋದಲ್ಲ. ಅಲ್ಲ, ಯಾಕಂದ್ರೆ ಈಗ ಸರ್ಕಾರದ ಮೂಲಕ ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡದ ವ್ಯವಹಾರ ಆಗಬೇಕು, ಕನ್ನಡದಲ್ಲೇ ವ್ಯವಹರಿಸಬೇಕು ಅಂತಿದೆ. ಅದು ಬರೀ ಸರ್ಕಾರಿ ಕಚೇರಿಗೆ ಮಾತ್ರ ನಿಮಿತ್ತನ, ಬಟ್ ಎಲ್ಲಾ ಕಡೆನೂ ಆಗ್ಬೇಕಲ್ವಾ? ಕೇವಲ ಸರ್ಕಾರಿ ಕಚೇರಿನಲ್ಲಿ ಕನ್ನಡದ ಕಡತಗಳು ನಡೆಯುವುದಲ್ಲ, ಜನಸಾಮಾನ್ಯರಲ್ಲಿನೂ ಇದು ಬರಬೇಕು ಅನ್ನೋದು ಒಪ್ಕೋತೇನ್ರಿ, ನಾನು ಒಪ್ಕೋತೇನೆ. ನಾವು ಕರ್ನಾಟಕದಲ್ಲಿದ್ದೇವೆ, ಕರ್ನಾಟಕದ ರಾಜಧಾನಿಯಲ್ಲಿ ಇದ್ದೇವೆ, ನಾವು ಕನ್ನಡನೇ ಬಳಸಬೇಕು ಅಂತ ನಮ್ಮ ಮನೋಭಾವನೆ ಇವತ್ತು ಜನರಲ್ಲಿ ಬೆಳೆಸೋದಕ್ಕೆ ಏನು ಮಾಡಬೇಕು ಅನ್ನೋದು ಪ್ರಶ್ನೆ ಇವತ್ತಿನ ದಿವಸ, ಅಲ್ವಾ? ನೋಡಿ, ಕನ್ನಡದಲ್ಲಿ ಮಾತಾಡೋದು ಕೀಳರಿಮೆ ಅಂತ ಅನ್ನೋ ಭಾವನೆ ಇವತ್ತೇನು ಬೆಳೀತಾ ಇದೆ, ಅದು ಹೋಗಬೇಕು. ಕನ್ನಡದಲ್ಲಿ ಮಾತಾಡಿದ್ರೆ ಕೀಳರಿಮೆ, ಕನ್ನಡ ಪುಸ್ತಕ ಓದಿದ್ರೆ ಕೀಳರಿಮೆ, ತಿಳಿಲಿ ಬಿಡ್ಲಿ ಬೇಕೋ ಬೇಡ ಇಂಗ್ಲಿಷ್ ಪುಸ್ತಕ ಹಿಡ್ಕೊಂಡು ಕೂತ್ಕೊಳ್ಳೋದು. ಭಾಷಾ ದ್ವೇಷಿಗಳೆಲ್ಲ ನಾವು. ಇಂಗ್ಲೀಷು ಕಲಿಬೇಕು ಬೇಡ ಅನ್ನೋದಲ್ಲ ನಾನು. ಅದಕ್ಕೆ ಆದರೆ ನಮ್ಮ ಭಾಷೆ, ಮಾತೃಭಾಷೆ, ತಾಯಿ ಭಾಷೆ, ತಾಯಿನ ತುಳಿದು ಬಿಟ್ಟು ಇಟ್ಬಿಟ್ಟು ನೀವು ಬೇರೆ ಭಾಷೆನೇ ಕಲ್ತಾರೆ ಹೇಗೆ? ಮನೇಲಿ ಅಮ್ಮ ಅಂತ ಕರೆದ್ರೆ ತಾಯಿ ಹೊಡೆದು ಬಿಟ್ಟು ಮಮ್ಮಿ ಅನ್ನೆ ಅಂತ ಹೇಳ್ತೇವೆ. ಆ ಕಾಲ ಬಂದಿದ್ದೀವಿ. ನಿಮ್ಮ ಪ್ರತಿ ಹಂತವನ್ನು ಗಮನಿಸಿದಾಗ ನೀವು ಹೇಳೋ ಪ್ರಕಾರ ಒಂದು ಹೆಣ್ಣು ಮನೆಯಲ್ಲಿ ಅಂದರೆ ತಾಯಿಯಾಗಿ ಏನು ಹೇಳ್ಕೊಡ್ತಾಳೆ ಅದು ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ ಅಂತ. ಅಂದರೆ ಹೆಣ್ಣು ಅತ್ಯಂತ ಮುಖ್ಯವಾದಂಥ ಪ್ರಾಧಾನ್ಯತೆ. ನೀವು ಹೆಣ್ಣು ಮಕ್ಕಳಿಗೋಸ್ಕರ ಹಲವು ರೀತಿಯಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ನೀವು ರಾಜಕೀಯದಲ್ಲೂ ಕೂಡ 33% ನಿಗದಿಯಾಗಬೇಕು ಅನ್ನುವಂಥ ಒಂದು ದೊಡ್ಡ ಧ್ವನಿಯನ್ನು ಎತ್ತಿದ್ದು ಅದು ಇವಾಗ ಒಂದು ಹಂತಕ್ಕೆ ಬಂದು ನಿಲ್ತಾ ಇದೆ. ಅದ್ರ ಬಗ್ಗೆ 33% ಬಹುಶಃ 20 ವರ್ಷದಿಂದ ಹೋರಾಟ ಮಾಡಿದ್ನಪ್ಪ ನಾನು. ಅಯ್ಯಪ್ಪ, ಅದು ನನಗೆ ಯಾಕೆ ಅಂತಂದರೆ ರಾಜಕೀಯದಲ್ಲಿ ನಾವು MLA ನಾನು ಚಾರ್ಟ್ ನೋಡಿಬಿಟ್ಟೆ. ಆದರೆ ಮಹಿಳೆಯರ ಸಂಖ್ಯೆ 6, 7,
10 ಮೇಲೆ ಹೋಗಲೇ ಇಲ್ಲ ರೀ ಒಟ್ಟು ಓಕೆ. ನನ್ನ ಹತ್ರ ಚಾರ್ಟ್ ಇದೆ ಅದು ಇವತ್ತು ಯಾವಾಗ 56ನೇ ಇಸ್ವಿಯಿಂದ ಚಾರ್ಟ್ ಇಟ್ಟಿದ್ದೇನೆ. ಮಹಿಳೆಯರು ಬರಬೇಕಾತಂದ್ರೆ ಪುರುಷರ ಜೊತೆಲೇ ಹೋರಾಟ ಮಾಡಿಬಿಟ್ಟು, ನಾವೆಲ್ಲ ಪುರುಷರ ಜೊತೆಲಿ ಹೋರಾಟ ಮಾಡಿ MLA ಆಗಿರೋದು. ಅದು ಕೆಲವರಿಗಾದರೂ ರಾಜಕೀಯವಾಗಿ ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ನಾವು ಎಷ್ಟೇ ಸಮಾಜ ಸೇವೆ ಮಾಡಿದರೂ ರಾಜಕೀಯ ದಂಡ ಕೈಗೆ ಬರೆದಿದ್ರೆ ಮಹಿಳೆಗೆ ಏನೂ ಬದಲಾವಣೆ ತರೋಕ್ಕಾಗಲ್ಲ. ನಮ್ಮ ಸಮಸ್ಯೆಗಳು ಅಂದರೆ ಮಹಿಳೆಯರ ಸಮಸ್ಯೆಗಳು 108 ಇದ್ದಾವೆ ಇವತ್ತು, ಸಮಸ್ಯೆಗಳಿಗೇನು ಕಡಿಮೆ ಇಲ್ಲ. ಅದಕ್ಕೆ ದಂಡ ಏನಾದರೂ ಅದಕ್ಕೆ ಅಥೆಂಟಿಕ್ ಆಗಬೇಕಂತಂದರೆ ರಾಜಕೀಯವಾಗಿ ನಮಗೆ ಶಕ್ತಿ ಬೇಕು. ಆ ಶಕ್ತಿ ಬೇಕಂತಂದರೆ ಅಸೆಂಬ್ಲಿನಲ್ಲಿ, ಪಾರ್ಲಿಮೆಂಟಿನಲ್ಲಿ ಮಹಿಳೆಯರ ಸಂಖ್ಯೆ ಬರಬೇಕು. ಮಹಿಳೆಯರ ಸಂಖ್ಯೆ ಬರೆದಿದ್ರೆ ಯಾರಮ್ಮ ಓಟ್ ಹಾಕ್ತಾರೆ ಮಹಿಳೆಯರಿಗೆ? ಸಂಖ್ಯೆ ಬರಬೇಕಂತ ಹೋರಾಟ ಶುರು ಮಾಡಿದೆ ನಾನು, 33% ಕೊಡಿ ಅಂತ ಹೇಳಿಬಿಟ್ಟು. 20 ವರ್ಷದಿಂದ ಹೋರಾಟ ಮಾಡಿ 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 ದೇವೇಗೌಡರು ಮುಖ್ಯಮಂತ್ರಿ, ಅವ್ರ ಮಂತ್ರಿ ಮಂಡಳದಲ್ಲಿ ನಾನು ಮಂತ್ರಿ. ಸರ್ ಇದನ್ನು ಪಾಸ್ ಮಾಡೋಣ ಕರ್ನಾಟಕದಲ್ಲಿ 33% ವಿಮೆನ್ ರಿಸರ್ವೇಷನ್ ಮಾಡಿಬಿಟ್ಟು ಡೆಲ್ಲಿಗೆ ಕಳಿಸೋಣ ಅಂತೇಳಿ ಡೆಲ್ಲಿಗೆ ತೊಗೊಂಡು ಹೋದ್ವಿ. ಅಲ್ಲಿ ಬಾ ಅಂತಂದರು. ಎಲ್ಲ ರಾಜ್ಯದವ್ರನ್ನೂ ಕರೆಸಿದ್ರಲ್ಲಿ ದೇವೇಗೌಡರು. ನಾನು ಹೋಗಿದ್ದೆ ಅವಾಗ ದಿಲ್ಲಿಗೆ ಹೋದಾಗ ಮಾತಾಡಿದಾಗ ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯದಲ್ಲಿ ಕೂಡ ಮಹಿಳೆಯರಿಗೆ ರಾಜಕೀಯವಾಗಿ 33% ಬರಬೇಕು. ಅಲ್ಲಿ ಪಾಸ್ ಮಾಡಿದ ಮೇಲೆ ಅದು ರಾಜ್ಯಸಭಾದಲ್ಲಿ ಹೋಗಿ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಬಿಟ್ರು. ಐ ಆಮ್ ವೆರಿ ಹ್ಯಾಪಿ. ಇವತ್ತು ಬಿಲ್ ಪಾಸ್ ಆಗಿ ಇನ್ನೂ ರಾಜ್ಯಸಭಾದಲ್ಲೇ ಇಟ್ಟಿದೆ. ಯಾಕೆ ಅಂತ ಮೊನ್ನೆ ಮತ್ತೆ ಪ್ರಶ್ನೆ ಮಾಡಿದೆ ನಾನು. ಪಾಸ್ ಆಯ್ತಲ್ರಿ ಬಿಲ್ಲು ಅಂದರೆ, ಈಗ ಅವರು ನೆಕ್ಸ್ಟ್ ಚುನಾವಣೆಯಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಮಹಿಳೆ ವೋಟರ್ಸ್ ಸಂಖ್ಯೆ 33% ಇದೆ ಅಂತ ಐಡೆಂಟಿಫೈ ಮಾಡಬೇಕಲ್ಲ, ಚುನಾವಣೆಗೆ ನಿಲ್ಬೇಕಾದ್ರೆ 33% ಎಲ್ಲಿದೆ ಅಂತ ಮಾಡಬೇಕಂತ ಇಟ್ಟಿದ್ದಾರಂತೆ. ಅದು ಆಗೈತೆ ಅಂತ ನಾನು ಆಶಾವಾದಿ. ಯಾಕಂದ್ರೆ ಇಷ್ಟೆಲ್ಲ ಮಾಡಿದ್ದಕ್ಕೆ ಅದು ಕಾಲ ಬರ್ತದೆ, ಬರಲಿ ಅಂತ ಇವತ್ತು ಹೇಳ್ತಾ ಇದ್ದೇನೆ. ಅಮ್ಮ, ತಾವು ಹೇಗೆ ಮಹಿಳಾ ಮೀಸಲಾತಿ ಬಗ್ಗೆ ಧ್ವನಿ ಎತ್ತಿದ್ರು ಅದೇ ರೀತಿ ತಮ್ಮ ಬರವಣಿಗೆಯಲ್ಲಿ ಮಹಿಳೆಯರಿಗೆ ಬಹಳಷ್ಟು ವಿಶೇಷವಾದ ಪುಸ್ತಕಗಳನ್ನ ತಾವು ಬರೆದಿದ್ದೀರಿ. ಮಹಿಳೆ ಮತ್ತು ಉಳಿತಾಯ ಅನ್ನುವಂಥದ್ದಾಗಿರ್ಬಹುದು, ರಾಜಕೀಯದಲ್ಲಿ ಮಹಿಳೆಯ ಪಾತ್ರ ಅಂತ ಆಗಿರಬಹುದು. ಪುಸ್ತಕಗಳ ಬಗ್ಗೆ ಹೇಳಿ ಅಮ್ಮ. ನನಗೆ ಬರವಣಿಗೆ ಅಂದರೆ ನಮ್ಮ ಮಾವನವರು ತಮ್ಮ ಆಸ್ಥಾನ ವಿದ್ವಾನ್ ಪಂಡಿತ ಶಿವಮೂರ್ತಿ ಶಾಸ್ತ್ರಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ. ಪುಸ್ತಕ ಓದೋದು ಬರೆಯೋದು ಮೊದಲೇನಿಡೋದು ಹುಚ್ಚು ನನಗೆ. ನಾನು 28 ಪುಸ್ತಕ ಬರೆದಿದ್ದೆ ನಮ್ಮ, ಒಂದಲ್ಲ ಎರಡಲ್ಲ ಅಂತ ಹೇಳ್ಬಿಟ್ಟು. ಅದು ರಾಜಕೀಯದಲ್ಲಿ ಮಹಿಳೆ ಅಂತ ಬರೆದೆ ನಾನು. ಇನ್ನೊಂದು ರಾಜಕೀಯದಲ್ಲಿ ಸಪ್ತಪದಿ, ಅದು ಮಹಿಳೆ ಅಂತ ಬರೆದೆ, ಸಪ್ತಪದಿ ಅಂತ ಬರೆದೆ ನಾನು ಇವತ್ತಿನ ದಿವಸ. ಅಂದರೆ ರಾಜಕೀಯಕ್ಕೆ ಯಾಕೆ ಬರಬೇಕು ಮಹಿಳೆ ಅಂತ ಹೇಳ್ಬಿಟ್ಟು, ಬರೋದಕ್ಕೆ ಯಾಕೆ ಬರಬೇಕು, ನಮ್ಮ ಸಮಸ್ಯೆಗಳನ್ನು ನಾವೇ ಹೇಳ್ಕೊಳ್ಳೋದಕ್ಕೆ ಧ್ವನಿ ಇಲ್ದಿದ್ರೆ ಬೇರೆಯವರು ಏನು ಮಾಡ್ತಾರೆ ಅನ್ನೋದು ಬಂತು. ಅದು ಹೀಗಾಗಿಬಿಟ್ಟು ಮಹಿಳೆಯರ ಬಗ್ಗೆ ಒಂದು 5-6 ಪುಸ್ತಕನೂ ಬರೆದಿದ್ದೇನೆ. ಎಲ್ಲದರಲ್ಲೂ ನನಗೆ ಹೆಚ್ಚಿಗೆ ಬರೆದಿರೋದು ಉಳಿತಾಯದು. ನನಗೆ ಜತ್ತಿಯವರು ಮುಖ್ಯಮಂತ್ರಿ ಆದಾಗ ಕನ್ನಡ ಉಳಿತಾಯದ ಅಧ್ಯಕ್ಷತೆ ಮಾಡಿದರು ನನಗೆ. ಉಳಿತಾಯ, ಮಹಿಳೆ ಮತ್ತು ಉಳಿತಾಯ ಅಂತ. ಅದಕ್ಕೆ ನನಗೆ ಸೆಂಟ್ರಲ್ ಅವಾರ್ಡ್ ಬಂತ್ರಿ. ಅದಂದ್ರೆ ಮುರಾರ್ಜಿಯವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ರಲ್ಲ, ಉಳಿತಾಯದ ಬಗ್ಗೆ ಪುಸ್ತಕ ಬರೆದಿದ್ದಕ್ಕೆ ನನಗೆ ಅವಾರ್ಡ್ ಕೊಟ್ಟದ್ದು ಸೆಂಟ್ರಲ್ನಲ್ಲಿ. ಮುರಾರ್ಜಿಯವರು ಫೈನಾನ್ಸ್ ಮಿನಿಸ್ಟರ್ ಆದಾಗ ಪುಸ್ತಕ ಬರೆದೆ ನಾನು. ಅದು ಕ್ಯಾನ್ರಾ ಬ್ಯಾಂಕ್ನು ಅದಕ್ಕೆ ಬ್ಯಾಂಕಿಂಗು ತೊಗೊಂಡಿದ್ದಾಗ ಕ್ಯಾನ್ರಾ ಬ್ಯಾಂಕ್ನವರು ನನಗೆ ಅವಾರ್ಡ್ ಕೊಟ್ಟರು. ನಮ್ಮ ಬ್ಯಾಂಕ್ ನೀವು ಹೇಳಿದ್ದೀರಿ ಮೇಡಮ್ ನಿಮ್ಮ ಪುಸ್ತಕದಲ್ಲಿ ಅಂತ. ಗ್ರೇಟ್ ಅಮ್ಮ. ಅಂದರೆ ನಿಮ್ಮ ಇಡೀ ಬದುಕನ್ನು ಗಮನಿಸಿದಾಗ ಈಗ ವಯೋಮಾನ 92, ನಿಮ್ಮ ರಾಜಕೀಯ ಜೀವನದ ವರ್ಷಗಳನ್ನು ನೋಡಿದಾಗ 67 ವರ್ಷ, ಅದಾದ ಮೇಲೆ ದಾಂಪತ್ಯವನ್ನು ನೋಡಿದಾಗ 71 ವರ್ಷ. ಅಂದರೆ ನಿಮ್ಮನ್ನ ಬರೀ ಲೀಲಾದೇವಿ ಅಂದರೆ ಯಾರೂ ಗುರ್ತಿಸೋದಿಲ್ಲ. ಲೀಲಾದೇವಿ ಆರ್ ಪ್ರಸಾದ್ ಅಂದರೆ ಮಾತ್ರನೇ ಎಲ್ರಿಗೂ ಥಟ್ ಅಂತ ನೆನಪಾಗತ್ತೆ. ಹಾಗಿದ್ದಲ್ಲಿ ನಿಮ್ಮ ದಾಂಪತ್ಯದ ವಿಚಾರಗಳನ್ನು ಹೇಳೋದಾದ್ರೆ ಈ ಸುಲಲಿತವಾದಂಥ ಯಾನ ಬಗ್ಗೆ ಹೇಳಿ. ನಮ್ಮಲ್ಲಿ ದಾಂಪತ್ಯ ಜೀವನ ಅಂತಂತಂದರೆ ನಾವು ಸಾರ್ವಜನಿಕವಾಗಿ ಸ್ವಂತಕ್ಕಾಗಿ ಯಾವುದು ಭಿನ್ನಾಭಿಪ್ರಾಯ ಜಾಸ್ತಿ ಬರಲಿಲ್ಲ. ಗಂಡ ಹೆಂಡತಿ ಜಗಳಾಡದಿದ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾವುದಕ್ಕೆ ಜಗಳಾಡ್ತಿದ್ವಿ ಅಂದರೆ ಸಾರ್ವಜನಿಕ ಜೀವನದಲ್ಲಿ ಚರ್ಚೆ ಮಾಡಿದಾಗ ಜಗಳಾಡ್ತಿದ್ವಿ. ದಾಂಪತ್ಯದಲ್ಲಿ ಜಗಳಾಡ್ತಿರ್ಲಿಲ್ಲ. ಏನಾದರೂ ಮಾಡಿದಾಗ ನೀವು ಹೇಳಿದ ಸರಿ ಇಲ್ಲ ಅಂತ ಅನ್ನೋದವರು, ಅಥವಾ ನಾನು ಹೇಳಿದ ಸರಿ ಅಂತ ಹೇಳೋದು, ಅಂಥದ್ದಕ್ಕೆ ಮಾತ್ರ ಹೊತ್ತು ಚೆನ್ನಾಗೇ ತೆಗ್ದೀವ್ರಿ ನಾವು ದಾಂಪತ್ಯ. ಬಟ್ ಐ ಲಾಸ್ಟ್ ಮೈ ಹಸ್ಬೆಂಡ್. ಅವರಿಗೆ 85 ವರ್ಷ ಬದುಕಿದ್ರು ಅವರು. ಅವ್ರಿಗೆ ಲಿವರ್ ಪ್ರಾಬ್ಲಮ್ ಆಗಿಬಿಟ್ಟು ಹೋದರು. ಈಗ ಮನೇಲಿ ಮಗ ಸೊಸಿ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಐ ಆಮ್ ಲಕ್ಕಿ.
Okay. ನಿಜ ಹೇಳ್ಬೇಕಂತಂದ್ರೆ ನನಗೆ ಯಾವ ತೊಂದರೆನೂ ಇಲ್ಲ ಮನೆಯಲ್ಲಿ ಇವತ್ತಿನ ದಿವಸ. ಸಂಸಾರಿಕವಾದಂಥ ತೊಂದರೆ ಯಾವತ್ತೂ ಬಂದಿಲ್ಲ ನಾನು, ಯಾಕಂದ್ರೆ ನಾನು ದೊಡ್ಡವಳು ಮನೆಯಲ್ಲಿ. ಎಲ್ಲರನ್ನೂ ಸಮಾನವಾಗಿ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ವಯಸ್ಸಾತು ಅಂತ ನನಗೆ ಸಣ್ಣ ಪುಟ್ಟದ ಹಂಚಬೇಕಂತಂದ್ರೆ ಹೆಣ್ಮಕ್ಳಿಗೂ ಸರಿ ಸಮಾನವಾಗಿ ಹಂಚಿದೆ. ಏನ್ರಿ ಹೆಣ್ಮಕ್ಳಿಗೆಲ್ಲ ಮಾಡಿಬಿಟ್ಟಿದ್ದೀರಾ ಅಂದ್ರು. ಅವ್ರ ಮಕ್ಕಳಲ್ವಾ ಅಂತ ಕೇಳಿದೆ ನಾನು. ನೋ ಡಿಸ್ಕ್ರಿಮಿನೇಷನ್. ನನ್ನ ದೃಷ್ಟಿನಲ್ಲಿ ಹೆಣ್ಣು ಮಗಳು ಇರಲಿ ಗಂಡು ಮಗ ಇರಲಿ ಈಕ್ವಲ್ ಶೇರ್ ಕೊಡಬೇಕು ಅಂತ ಆ ಥರ ನಾನು ಮಾಡಿದ್ದೇನೆ. ವಯಸ್ಸಾತು ಮಾಡಿಬಿಡಬೇಕು ಅಂತ ಹೇಳಿಬಿಟ್ಟು ವಿಲ್ ಬರೀಬೇಕಂತಂದ್ರು ಸರಿ ಸಮಾನ ಗಂಡು ಮಕ್ಕಳಿಗೆ ಏನು ಮಾಡಬೇಕು, ಹೆಣ್ಮಕ್ಳಿಗೆ ಮೊಮ್ಮಕ್ಕಳಿಗೆ ಏನು ಮಾಡಬೇಕು ಅನ್ನೋದು ಎಲ್ಲ ಮಾಡಿಬಿಟ್ಟು ನಿರ್ಲಿಪ್ತವಾಗಿಬಿಟ್ಟಿದ್ದೇನೆ ರೀ ಇವತ್ತು. ದೇವ್ರ ಕರೆಯೋದಕ್ಕೆ ಹೋಗಕ್ಕೆ ರೆಡಿ. ಅಮ್ಮ, ಆದ್ರೆ ಈಗಲೂ ಕೂಡ ನೀವು ಅಷ್ಟೇ ಆಸಕ್ತಿಯಿಂದ ನೀವೇ ನಿರ್ವಹಿಸ್ತಾ ಇರುವಂತಹ ಜವಾಬ್ದಾರಿಯುತ ಸ್ಥಾನ ಅಂದ್ರೆ ಉಡುತಡಿಯ ಅಕ್ಕ ಮಹಾದೇವಿ ಸಮಿತಿ ಅಧ್ಯಕ್ಷರಾಗಿ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಆ ಕೆಲಸಗಳ ಬಗ್ಗೆ ಹೇಳಿ ಅಮ್ಮ. ಅಮ್ಮ, ಉಡುತಡಿ ನಾ ಹೇಳೋದಕ್ಕಿಂತ ನೀವು ಬಂದು ನೋಡ್ಬೇಕಮ್ಮ. ಖಂಡಿತ ಬರ್ತೀವಿ, ಖಂಡಿತ ಬರ್ತೀವಮ್ಮ, ದಯವಿಟ್ಟು ಬನ್ನಿ. ಉಡುತಡಿನ ಎಲ್ಲಿದೆ ಅಂತ ಕೇಳಿದ್ರೆ ಯಾರಿಗೂ ಹೇಳಕ್ ಬರ್ತಿರ್ಲಿಲ್ಲ. ನಿಜ ಹೇಳ್ಬೇಕಂತಂದ್ರೆ ಶಿವಮೊಗ್ಗ ಡಿಸ್ಟಿಕ್ರು ಅಕ್ಕಮಹಾದೇವಿ ಬರ್ತ್ ಪ್ಲೇಸು ಉಡುತಡಿ ಅಂತ ಅನ್ನೋದನ್ನ ನಾನೊಂದು ಪುಸ್ತಕನೂ ಬರ್ತೀನಿ, ಅಕ್ಕನ ಹುಡುಕಾಟದಲ್ಲಿ ಅಂತ. ಅದು ಉಡುತಡಿ ಅಲ್ಲ, ಅದು ಕೌಶಿಕನ ಕೋಟೆ. ಅಲ್ಲಿ ಅಕ್ಕಮಹಾದೇವಿ ಟೆಂಪಲ್ ಕಟ್ಟಿಬಿಟ್ಟು ಅಲ್ಲಿ ಮಾಡಿದ್ದಾರೆ ಇವತ್ತಿನ ದಿವಸ. ಐ ಆಮ್ ಸ್ಟಿಲ್ ಈಗ ಅಕ್ಕನ ಹುಡುಕಾಟದಲ್ಲಿ ಅಂತ ಒಂದು 500 ಪುಟದ ಪುಸ್ತಕ ಬರೆದಿದೆ. ನಾನು ಹುಡುಕ್ತಾ ಇದ್ದೇನೆ ಉಡುತಡಿ ಎಲ್ಲಿದೆ ಅಂತ. ಕೌಶಿಕ್ ಮಹಾರಾಜನ ಕೋಟೆನಲ್ಲಿ ಒಂದು ಅಕ್ಕಮಹಾದೇವಿದೊಂದು ಸಣ್ಣ ದೇವಸ್ಥಾನ ಮಾಡಿಬಿಟ್ಟು ಇಟ್ಟರು. ಸರಿ, ಎಲ್ಲರೂ ಅದೇ ಹೇಳ್ತಾರಂತ ನಾವು ಅದಕ್ಕೆ ಒಪ್ಕೊಳ್ಬೇಕಾಗತ್ತೆ. ಈಗ ಮುಂದಿನ ಜನಾಂಗಕ್ಕೆ ಹಿಂದಿನ ಕೆಣಕೋಕ್ಕಿಂತ ಇಂಥ ಉಡುತಡಿ ಇಂತಲ್ಲಿ ಹುಟ್ಟಿದ್ಲು ಅಂತ ಅನ್ನೋದು ಏನಾದರೂ ಹೇಳಬೇಕಲ್ಲ. ನೆಕ್ಸ್ಟ್ ಜನ್ರೇಷನ್ ಯಾವುದೇ ಚರಿತ್ರೆ ಬರಿಬೇಕಾದ್ರೆ, ಯಾವುದೇ ರಚನೆ ಮಾಡಬೇಕಂತಂದ್ರೆ ನೆಕ್ಸ್ಟ್ ಜನ್ರೇಷನ್ಗೆ ಸರಿಯಾದ ಗೈಡ್ ಆಗಿರ್ಬೇಕು ಅದ್ರಾಗಂತ ನನ್ನ ಅಭಿಪ್ರಾಯ. ಚಿಕ್ಕದು ಬರೀರಿ ದೊಡ್ಡದು ಬರೀರಿ, ತಪ್ಪು ಬರೆದು ಬಿಟ್ರೆ ಮುಂದಕ್ಕೆ ನಾವು ಇತಿಹಾಸ ಚಿರುಚಬಾರ್ದು. ಯಾವಾಗ ಇತಿಹಾಸ ತಿರ್ಚಿದ್ರೆ ಆ ಪಾಪಕ್ಕೆ ನಾವು ಗುರಿ ಆಗ್ತೇವೆ ಇವತ್ತಿನ ದಿವಸ. ಅದಕ್ಕೆ ನಾನು ಉಡುತಡಿ ಏನು ಮಾಡಿದೆ ಇವತ್ತಿನ ದಿವಸ, ಅದನ್ನು ಅಕ್ಕಮಹಾದೇವಿ ಬರ್ತ್ ಪ್ಲೇಸ್ ಅಂತ ತೆಗೆದುಕೊಂಡ್ಬಿಟ್ಟು ಅದನ್ನು ಗೋಮಾಳ, ಅಕ್ಕಮಹಾದೇವಿದು ಒಂದು ಹಳೆಯ ದೇವಸ್ಥಾನ, ಒಂದು ಚಿಕ್ಕ ದೇವಸ್ಥಾನದಲ್ಲಿ ಯಾವುದೋ ಪೂಜಾರಿ ಬಂದು ದೀಪ ಹಚ್ಚಿಬಿಟ್ಟು ಹೋಗಿಬಿಡ್ತಿದ್ದ. ಇದನ್ನ ಹೇಗೆ ಅಭಿವೃದ್ಧಿ ಮಾಡೋದು ಅಂತ ಬಂತು ನನ್ನ ತಲೆಯಲ್ಲಿ. ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿಬಿಟ್ಟು ಆ ಕಾಡಿಗೆ ಹೋದೆ ನಾನು. ಅಕ್ಕಮಹಾದೇವಿ ದೇವಸ್ಥಾನ ಟೆಂಪಲ್ ದೇವಸ್ಥಾನ ಬಾಗಿಲಿನಲ್ಲಿ ಮಲಗಿದ್ದೀನಮ್ಮ. ಆಮೇಲೆ ಹೊರಗಡೆ ಎಲ್ಲ ಬೇರೆ ಜನಾಂಗದವ್ರು ಇವತ್ತಿನ ದಿವಸ 350 ಕಿಲೋಮೀಟರು ಪ್ರತಿ ಕೆಂಪು ಬಸ್ನಲ್ಲಿ ಹೋಗಿ ಉಡುತಡಿ ಡೆವಲಪ್ ಮಾಡಿದ್ದೇನೆ ನಾನು. ಪ್ರತಿ ಸಲ ದೇವಸ್ಥಾನ ಯಾರು ಕರೆಯೋರಿಲ್ಲ, ನೋಡೋರಿಲ್ಲ. ಪರದೇಶಿ ಅಕ್ಕಮಹಾದೇವಿ ಅಂತಂದ್ರೆ ಪರದೇಶನೇ ಆಗಿಲ್ಲ. ಆಮೇಲೆ ಯೋಚನೆ ಮಾಡಿದೆ ಇದನ್ನು ನಾನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅಭಿವೃದ್ಧಿ ಮಾಡಬೇಕಂತ ಒಂದೊಂದೇ ನಾನು ಶುರು ಮಾಡಿದೆ. ಮೊದಲು ಶುರು ಮಾಡಿದಾಗ ಇವತ್ತು ಅದಕ್ಕೆ ಅಕ್ಕಮಹಾದೇವಿದು ಒಳ್ಳೆ 3 ಪ್ರತಿಮೆ ಮಾಡಿಸಿದ್ದೀನಮ್ಮ. ಒಂದು ಉಡುತಡಿನಲ್ಲಿಟ್ಟಿದ್ದೀನಿ, ಒಂದು ಶ್ರೀಶೈಲದಲ್ಲಿ ಚಂದ್ರಬಾಬು ನಾಯ್ಡು ನೋಡಿಬಿಟ್ಟು ಶ್ರೀಶೈಲ ಟೆಂಪಲ್ದಲ್ಲಿ ಅಕ್ಕಮಹಾದೇವಿನಿಟ್ಟು, ಒಂದು ಶಿಕಾಗೋದಲ್ಲಿ ಸುತ್ತೂರು ಸ್ವಾಮೀಜಿಯವರು ಅಲ್ಲಿ ಎಲ್ಲ ಟೆಂಪಲ್ ಇದನ್ನು ದೇವಸ್ಥಾನ ಮಾಡಿದ್ದಾರೆ ಶಿಕಾಗೋದಲ್ಲಿ. ನಾನು ಅವರು ಸ್ವಾಮೀಜಿ ನಾನು ಇಂಟರ್ನ್ಯಾಷನಲ್ ಕಾನ್ಫರೆನ್ಸಿಗೆ ಕರೆದ್ರು. ನನ್ನೊಂದು ಕಂಡೀಷನ್ ಇದೆ ಸ್ವಾಮೀಜಿ ಅಂದೆ, ನೀವು ನಿಮ್ಮ ಶಿಕಾಗೋದಲ್ಲಿ ಅಕ್ಕಮಹಾದೇವಿಗೆ ಜಾಗ ಕೊಟ್ಟರು ಬರ್ತೇನೆ, ಇಲ್ಲರು ಬರೋ. ಅಕ್ಕಮಹಾದೇವಿದು 5.5 ಫೀಟಿಂದು ಕಂಚಿನ ಪ್ರತಿಮೆ ಮಾಡಿ ಕಂಕಳದಲ್ಲಿ ಇಟ್ಕೊಂಡು ತಗೊಂಡೋದೆ ನಾನು 7 ಸಮುದ್ರ ದಾಟಿ. ಆಮೇಲೆ ಯಾರು ಹೇಳಿದ್ರು ಯಾವುದೋ ದೇವಸ್ಥಾನದಾಗ ಕದ್ಕೊಂಡ್ ಬಂದಿದ್ದಾರೆ ಅಂತೇಳಿ, ಅದಕ್ಕೆ ಸರ್ಟಿಫಿಕೇಟ್ ತಗೊಂಡೆ ಹೋಮ್ ಡಿಪಾರ್ಟ್ಮೆಂಟ್ದಿಂದ. ಬಗಲಾಗಿ ಇಟ್ಕೊಂಡು ಪ್ರತಿಯೊಂದು ಏರ್ಪೋರ್ಟ್ ಮೇಲೆ ಒಂದು CD ಮಾಡಿಬಿಟ್ಟು ಏನಿದು ಕದ್ಕೊಂಡ್ ಬಂದಿದ್ದೆಲ್ಲ ನಾನು ಇನ್ಸ್ಟಾಲ್ ಮಾಡೋಕ್ಕೆ ತೊಗೊಂಡು ಹೋಗ್ತೇನೆ ಅಂತೇಳಿಬಿಟ್ಟು ತೊಗೊಂಡೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿಬಿಟ್ಟು ನಿತ್ಯ ಪೂಜೆ ಮಾಡಿಸ್ತಾ ಇದ್ದೀನಿ. ಅದೊಂದು ದೊಡ್ಡ ಕೆಲಸ. 7 ಸಮುದ್ರ ದಾಟಿ ತೆಗೆದುಕೊಂಡೋದೆ ನಾನು. ಐ ಆಮ್ ಡಿವೋಟಿ ಆಫ್ ಅಕ್ಕಮಹಾದೇವಿ. ಯಾಕಂದ್ರೆ 10 ವರ್ಷದ ಮಗುವಿನಿಂದನೂ, ಯಾಕಂದ್ರೆ ಪ್ರಥಮ ವಚನಕಾರ್ತಿ. ಆಯ್ತಾ, ಹೆಣ್ಮಗಳು 12ನೇ ಶತಮಾನದಲ್ಲಿ ಹೇಗೆ ಹೋಗಿರ್ಬೇಕು ಅವಳು, ಹೇಗೆ ನಡೆದಿರ್ಬೇಕು ಅವಳು ಅಂತೇಳಿ. ನಾನು ಒಂದು ಉಡುತಡಿಯಿಂದ ಕದಳಿವರೆಗೂ ಜ್ಯೋತಿ ಯಾತ್ರೆ ಮಾಡಿದೆ ನಾನು. ಪಾದಯಾತ್ರೆ ನಾವು ನಡೆಯಕ್ಕೆ ಅಕ್ಕಮಹಾದೇವಿನ 7 ದಿವಸ ನಾನು ಮಾಡಿದೆ ಅಲ್ಲಿ. ಉಡುತಡಿ ಆಕೆ ಹುಟ್ಟಿದ ಪ್ಲೇಸ್ನಿಂದ ಕದಡಿವರೆಗೂ ಅವಳ ಐಕ್ಯಾದ ಪ್ಲೇಸ್ವರೆಗೂ ಜ್ಯೋತಿ ಯಾತ್ರೆ ಮಾಡಿ 200 ಜನ ಹೆಣ್ಮಕ್ಕಳನ್ನ ಕರ್ಕೊಂಡು ಜ್ಯೋತಿ ಯಾತ್ರೆ ಮಾಡಿದೆ. ಅಕ್ಕಮಹಾದೇವಿಯಿಂದ ಸ್ಟ್ಯಾಚ್ಯೂ ಮಾಡಿ ಒಂದು ಇದರಲ್ಲಿ ಇಟ್ಬಿಟ್ಟು ಟೆಂಪೋದಲ್ಲಿ
ಇಟ್ಬಿಟ್ಟು ನಾವೆಲ್ಲ ನಡೀತಾರೆ ಯಾರು, ನಾವೇನು ಅಕ್ಕಮದೇವೇನ ನಡೆಯೋಕ್ಕೆ. ನಾವೆಲ್ಲರೂ ಬಸ್ಸು ಟ್ರೈನ್ ಕಾರ್ನಲ್ಲಿ ಎಲ್ಲ ಹೋಗಿಬಿಟ್ಟು ಉಡುತಡಿ ಒಳಗೆ ಎಲ್ಲ ಶುರು ಮಾಡಿಬಿಟ್ಟು ನಾನು ಕದಳಿ ಒಳಗೆ ಅದನ್ನು ಕ್ಲೋಸ್ ಮಾಡಿದ್ದೀನಮ್ಮ. ಅದೊಂದು ಹಿಸ್ಟ್ರಿ ಮಾಡಿಬಿಟ್ಟೆ ನಾನು 21 ದಿವಸ 200 ಜನ ಮಹಿಳೆಯರನ್ನು ಕರ್ಕೊಂಡೋದೆ. ನಿಜ, ಗ್ರೇಟ್ ಅಮ್ಮ. ಅಂದರೆ ನೀವು ಎಲ್ಲವನ್ನೂ ಕೂಡ ಗಮನಿಸಿದಾಗ ನೀವು ಯಾರಲ್ಲಿ ಪ್ರತಿಭೆ ಇರುತ್ತೆ ಅವರನ್ನು ಗುರುತಿಸಿ ಗೌರವಿಸೋ ಕೆಲಸ ಮಾಡ್ತೀರಾ. ಆದರೆ ನಿಮ್ಮ ಈ ಎಲ್ಲ ಕೆಲಸಗಳನ್ನು ಗುರುತಿಸಿ ಬಿಜಾಪುರದ ಮಹಿಳಾ ವಿಶ್ವವಿದ್ಯಾಲಯ ನಿಮಗೆ ಗೌರವ ಡಾಕ್ಟರೇಟ್ ಕೊಡುತ್ತೆ. ಅಕ್ಕಮದೇವಿ ಹೆಸರು ಇಡೋಣ ಅಂತ ಹೋಗಿ ಗಲಾಟೆ ಮಾಡಿಬಿಟ್ಟು ಅದಕ್ಕೆ ಬಿಟ್ಟು ಹೆಸರು ಇಟ್ಟವಳು ನಾನೇನೆ ಬಿಜಾಪುರ ಮಹಿಳಾ ಯೂನಿವರ್ಸಿಟಿಗೆ. ಅದ್ರ ಜೊತೆಯಲ್ಲಿ ಉಡುತಡಿನೊಳಗೆ ಅದ್ರ ಬ್ರಾಂಚ್ ಮಾಡಿದ್ದೇನೆ ಇವಾಗ. ಹೌದಾ? ಬ್ರಾಂಚ್ MCom ಕ್ಲಾಸ್ ನಡೆಸ್ತಾ ಇದ್ದೇನೆ ಅಲ್ಲಿ ಉಡುತಡಿ ಒಳಗೆ. ಬಿಜಾಪುರ ಯೂನಿವರ್ಸಿಟಿ ಮಹಿಳಾ ಯೂನಿವರ್ಸಿಟಿದು ಅಕ್ಕಮದೇವಿ ಯೂನಿವರ್ಸಿಟಿ ಮಾಡಿ ಅದ್ರದ್ದೊಂದು ಬ್ರಾಂಚ್ ಮಾಡಿದೆ ನಾನು. ಸಿಂಡಿಕೇಟ್ ಸಿನೆಟ್ ಮೆಂಬರ್ಸ್ ಎಲ್ಲ ಆ ಕಾರ್ಡ್ನ್ಯಾಗ ಹೆಂಗೆ ಮೇಡಮ್ ಅಂದರು, ನೀವು ಬನ್ನಿರಿ ಕಾರ್ಡ್ ಅನ್ಬೇಡ್ರಿ ಡೆವಲಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಿಂಡಿಕೇಟ್ ಸಿನೆಟ್ ಮೆಂಬರ್ಸ್ನೆಲ್ಲ ಕರೆದು ಅವರಿಗೆಲ್ಲ ತೋರಿಸ್ಬಿಟ್ಟು ಅಲ್ಲಿ ನಾನು ಒಂದು ಯಾತ್ರಿಕರಿಗಾಗಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿದ್ದೆ ನಾನು. ಟೂರಿಸಂ ಡಿಪಾರ್ಟ್ಮೆಂಟ್ ಮಂತ್ರಿ ಆಗಿದ್ನೆಲ್ಲ 80 ಲಕ್ಷನೋ 1 ಲಕ್ಷ ಮಾಡಿಬಿಟ್ಟು ಒಂದು ಬಿಲ್ಡಿಂಗ್ ಕಟ್ಟಿದ್ದೆ. ಬಿಲ್ಡಿಂಗೇ ಇಲ್ಲ ಅಂದರು, ಆ ಬಿಲ್ಡಿಂಗ್ ಕೊಟ್ಟಿದ್ದೇನೆ ಇವಾಗ. ಅದಾದಮೇಲೆ ನಮಗೆ ಜಾಗ ಅಂತಂದರು, 5 ಎಕರೆ ಜಮೀನು ಕೊಡಿಸಿದ್ದೇನೆ ಸರ್ಕಾರದಿಂದ. ಆ ಬಿಲ್ಡಿಂಗ್ ಆಗೋವರೆಗೂ ಉಡುತಡಿ ಒಳಗೆ MCom ಕ್ಲಾಸ್ ನಡೀತಾ ಇದ್ದಾವೆ ಇವತ್ತಿನ ದಿವಸ. ಮತ್ತೇನಾದರೂ ಮಾಡಬೇಕಲ್ಲ. ಆಮೇಲೆ ರಿಸರ್ಚ್ ಸೆಂಟರ್ ಮಾಡಿದ್ದೇನಮ್ಮ ನಾನಲ್ಲಿ. ಹೌದು, ಕೌಶಲ್ಯ ಅಭಿವೃದ್ಧಿ ಅಂತೇಳಿ ರಿಸರ್ಚ್ ಸೆಂಟರ್ ಮಾಡಿದ್ದೇನೆ. ರಿಸರ್ಚ್ ಮಾಡೋರಿಗೆ ಒಳ್ಳೆಯದು. ಇವತ್ತು ಅಲ್ಲಿ ಗೆಸ್ಟ್ ಹೌಸ್ ಮಾಡಿದ್ದೇನೆ, ಇಳ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆನೂ ಮಾಡಿದ್ದೇನೆ. ಇವತ್ತಲ್ಲಿ ಬಂದವರಿಗೆಲ್ಲ ಗೆಸ್ಟ್ ಹೌಸ್ಗಳು ಮಾಡಿ ನಿಮ್ಮಂಥವ್ರೆಲ್ಲ ಬಂದು 1 ದಿವಸ 2 ದಿವಸ ಇರ್ಬೋದಲ್ಲಿ ಇವತ್ತು. ಖಂಡಿತ ಬರೋಣ ಅಮ್ಮ. ಬನ್ನಿ ಬನ್ನಿ ಬನ್ನಿ. ಅಂದ್ರೆ ಒಟ್ಟು ನಿಮ್ಮ ಮಾತುಗಳನ್ನ ಕೇಳ್ತಾ ಹೋದಾಗೆ ಅಕ್ಕ ಎಷ್ಟು ಪ್ರಭಾವ ಬೀರಿದರೆ, ಅಂದ್ರೆ ಅಕ್ಕ ಮಹಾದೇವಿ ನಿಮ್ಮ ಮೇಲೆ ಎಷ್ಟು ಪ್ರಭಾವ ಬೀರಿದರೆ ಅದು ನಿಮ್ಮ ಪ್ರತಿ ಹೆಜ್ಜೆನಲ್ಲೂ ಕಾಣಿಸ್ತಾ ಹೋಗುತ್ತೆ. ಅಪ್ಪ, ಕೆಲಸ ಮಾಡಿದವ್ರಿಗೆ ಪ್ರಶಸ್ತಿಗಳು ಬಂದಾಗ ಏನನ್ಸತ್ತಮ್ಮ? ಪ್ರಶಸ್ತಿಗಳಿಗೆ ಬೆಲೆ ಹೋಗ್ತಾ ಇದ್ದೀರಿ ಇವಾಗ, ನಿಜ ಹೇಳ್ಬೇಕಂತಂದ್ರೆ. ಎಲ್ಲಿ ಎಷ್ಟರ ಮಟ್ಟಿಗೆ ಅಂತಂದರೆ ಮೊನ್ನೆ ಯಾರೋ ಮಾತಾಡ್ತಾ ಇದ್ರು, ಅಯ್ಯಪ್ಪ ಈಗೆಲ್ಲ ದುಡ್ಡು ಕೊಟ್ಟರೆ ಪ್ರಶಸ್ತಿ ಕೊಡ್ತಾರನ್ನೋ ಮಾತು ಬಂದಾಗ ಪ್ರಶಸ್ತಿ ಬೆಲೆ ಕುಂದುಬಿಟ್ಟಿದವ್ರಿ. ನಾನು ಈಗ ಸರ್ಕಾರದವರು ಅಕ್ಕಮಹಾದೇವಿದು ಪ್ರಶಸ್ತಿ ಕೊಡ್ತಾರಲ್ಲ, ನಾನು ಹೇಳಿದೆ ಸರ್ಕಾರಕ್ಕೆ ಪತ್ರನೂ ಬರೆದೆ ನಾನು. ನೋಡಿ, ಒಂದೇ ಒಂದು ಮಗಳು ಈ ಪ್ರಶಸ್ತಿಗೆ. ಈ ಲೆಟ್ರೇಟ್ ತೊಗೊಂಡು ಬಂದು ವಿಸಿಟಿಂಗ್ ಕಾರ್ಡ್ ತೊಗೊಂಡು ಬಂದವರಿಗೆಲ್ಲ ನೀವು ಪ್ರಶಸ್ತಿ ಕೊಟ್ಟರೆ ಪ್ರಶಸ್ತಿಗೆ ಬೆಲೆ ಬರ್ತದೆ. ಸಿಗಲಿಲ್ಲ ಕೊಡಬೇಡಿ, ಕರ್ನಾಟಕದಾಗ ಸಿಗಲಿಲ್ವ ಬೇರೆ ಪ್ರಾಂತ್ಯದಲ್ಲಿ ಸಿಕ್ಕರೆ ಕೊಡಿ. ಇವತ್ತಿನ ಪ್ರಶಸ್ತಿಗೆ ಮೌಲ್ಯ ಇವತ್ತಿಗೆ ತೂಕ ಕಡಿಮೆ ಆಗ್ತಾ ಇದೆ ಅಮ್ಮ. ಐ ಆಮ್ ಸಾರಿ, ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ನನಗೂ ಬೇಜಾರಾಗ್ತಾ ಇದೆ ಇವತ್ತಿನ. ಒಂದು ಲೆಟ್ರೇಡ್ ಯಾರೋ ರೆಕಮೆಂಡ್ ಮಾಡಿದ್ರಂತ ಪ್ರಶಸ್ತಿ ಕೊಟ್ಟರೆ ಆ ಪ್ರಶಸ್ತಿಗಲ್ಲ, ಯಾರ ಹೆಸರಿಗೆ ಕೊಡ್ತೀರಿ ಅವ್ರ ಹೆಸರಿಗೆ ಅಪಮಾನ ಮಾಡೋದಂಗೆ ಅಂತ ಹೇಳ್ತಾ ಇದ್ದೇನೆ. ಒಂದೇ ಒಂದು ಕೊಡಬೇಕು, ಕೊಡಲಿಲ್ಲ ಆ ವರ್ಷ ಕೊಡಬೇಡಿ ನೀವು ಪ್ರಶಸ್ತಿಗಳನ್ನ. ಬಟ್ ಪ್ರಶಸ್ತಿ ಮೌಲ್ಯ ಕುಂದಬಾರದು ಇವತ್ತಿನ ದಿವಸ, ನನ್ನ ಅಭಿಪ್ರಾಯ ಅದು ಇವತ್ತಿನ ದಿವಸ. ಇನ್ನು ನಿಮ್ಮ ಪುಸ್ತಕಗಳಲ್ಲಿ ಒಂದು ಪುಸ್ತಕದ ಶೀರ್ಷಿಕೆ ಆಕರ್ಷಣೀಯ ಅಂತ ಅನ್ಸುತ್ತಮ್ಮ. ನಿಮ್ಮ ಆತ್ಮಚರಿತ್ರೆ ಪುಸ್ತಕ ಸಾಹೇಬರ ಮಗಳು ಅನ್ನುವಂಥದ್ದು. ಈ ಶೀರ್ಷಿಕೆ ಬಗ್ಗೆ ಏನ್ ಹೇಳ್ತೀರಮ್ಮ? ಯಾಕಂದರೆ ನನ್ನ ಮದುವೆ ಆಗುವಾಗ ನಮ್ಮ ಶಾಸ್ತ್ರಿಗಳು ತಾನೇ, ನಮ್ಮ ಮಾವ ಶಿವಮೂರು ಶಾಸ್ತ್ರಿಗಳು, ನಾನು ಸಾಹೇಬರ ಮಗಳು. ಅದಕ್ಕೆ ಯಾರೋ ಮದುವೆ ಮಾಡಿಸ್ತಕ್ಕಂಥ ನಿಮ್ಮ ಫ್ರೆಂಡ್ಸು ಶಾಸ್ತ್ರಿಗಳೇ ಹಿಂಗೆ ಲೀಲಾ ಹಿರೇಮಠ, ನಮ್ಮ ತಂದೆ ಅವಾಗ IAS ಆಫೀಸರ್ ಬ್ರಿಟಿಷ್ ಕಾಲದಲ್ಲಿ, ಹಿರೇಮಠ ಅವ್ರ ಮಗಳು ಮತ್ತು ಮದುವೆ ಹಾಕ್ಬೇಕು ನಿಮ್ಮ ಮಗನಿಗೆ ಅಂದಾಗ, ಸಾಹೇಬರ ಮಗಳು ಈ ಬಡ ಶಾಸ್ತ್ರಿ ಮನೆಯಲ್ಲಿ ಬದುಕ್ತಾಳ ಅಂತ ನಮ್ಮ ಮಾವ ಕೇಳಿದ್ರಂತ. ಅದಕ್ಕೆ ಸಾಹೇಬರ ಮಗಳು ಅಂತ ಇಟ್ಬಿಟ್ಟೆ. ಅಮ್ಮ, ಇವಾಗ ನೀವು ಹೇಳಿದ್ರಿ ರಾಜಕೀಯ ವ್ಯವಸ್ಥೆಗಳು ನಾವಿದ್ದಾಗ, ನಾವು ಬಂದ ಕಾಲಘಟ್ಟದಲ್ಲಿ ನಮಗೆ ಪ್ರಚಾರ ಆಗಲಿ ಬೇರೆ ಎಂಥ ವಿಚಾರಗಳಿಗಾದರೂ ನಾವು ಯಾವುದೋ ಹಣ ಖರ್ಚು ಮಾಡ್ತಾ ಇರಲಿಲ್ಲ, ನಾವು ಹೋಗಿ ಸ್ವತಃ ನಿಂತು ಮಾತನಾಡೋದು ಈ ಥರ ವ್ಯವಸ್ಥೆ ಅಂತ. ಇವತ್ತು ಯೋಚನೆ ಮಾಡಿದಾಗ ಬದಲಾವಣೆ ಏನು ಹೇಳ್ತೀರಮ್ಮ? ನಾವು ರಾಜಕೀಯಕ್ಕೆ ಸೇರಿದಾಗ ಆಗಿನ ಚಲನವಲನಗಳು, ಆಗಿನ ಸಿದ್ಧಾಂತಗಳು, ರಾಜಕೀಯ ಸಿದ್ಧಾಂತ ತತ್ವ ಭಾಳ ಜನ ರಾಜಕೀಯಕ್ಕೆ ಬರ್ತಕ್ಕಂಥ ಜನಾಂಗಕ್ಕೆ ಇವತ್ತು ಅರ್ಥ ಮಾಡ್ಕೊಂಡಿರಲಿಲ್ಲ. ರಾಜಕೀಯ ಅಂದರೆ ಏನು ಅಂತ ನಾನು ಕೆಲವರಿಗೆ ಪ್ರಶ್ನೆ ಮಾಡಿದೆ. ನಾನು ವಾಟ್ ಈಸ್ ಮೆಂಟ್ ಬೈ ಪಾಲಿಟಿಕ್ಸ್? ರಾಜಕೀಯ ಅಂದರೆ ನಾನು ಬದುಕೋದಾ, ನನ್ನ ಮನೆ ಬದುಕೋದಾ, ಅಥವಾ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡಬೇಕಾ, ಬದಲಾವಣೆ ತರಬೇಕಾ ಅನ್ನೋದು ರಾಜಕೀಯ ಅಂತ ನಾನು ತಿಳ್ಕೊಂಡಿರೋದು ಇವತ್ತಿನ ದಿನ. ರಾಜಕೀಯ ಅಂತಂದರೆ ನಾನು ನನ್ನಿಂದ ನನಗಾಗಿ ಅಂದರೆ ರಾಜಕೀಯ ಅನ್ನೋದು ಇಲ್ಲ. ಬದಲಾವಣೆ ಆಗಿದೆ ಇವತ್ತು ಸಾಕಷ್ಟು. ಏನಾಗಿದೆ, ಯಂಗ್ಸ್ಟರ್ಸಿಗೆ
ರಾಜಕೀಯ ತತ್ವ ಸಿದ್ಧಾಂತ ನಾವು ಯಾರೂ ಕಲಿಸ್ಕೊಡ್ಲಿಲ್ಲ ಅನ್ನೋ ನಮ್ಮ ತಪ್ಪಿದೆ ಅಂತ ನಾನು ಅನ್ಕೋತೀನಿ ಇವತ್ತು. ರಾಜಕೀಯಕ್ಕೆ ಬರಬೇಕಾತಂದ್ರೆ ಸ್ವಂತಕ್ಕಾಗಿ ಉಪಯೋಗಿಸ್ಕೋಬಾರ್ದು ರಾಜಕೀಯನ, ಅಲ್ವಾ? ನಾ ರಾಜಕೀಯದಲ್ಲಿ ಯಾರಿಗೆ ಒಂದಿಬ್ಬರು ಜನ ಯುವಕರಿಗೆ ಕೇಳಿದೆ ನಾನು, ಏನು ಮಾಡ್ತಾ ಇದ್ದೀರಿ? ರಾಜಕೀಯ ಮಾಡ್ತಾ ಇದ್ದೀವಿ. ಜೀವನ ಹೆಂಗೆ? ರಾಜಕೀಯದಿಂದ ಬದುಕ್ತಾ ಇದ್ದೀವಿ. ಇದು ಉತ್ತರ ಸಿಕ್ಕರೆ ರಾಜಕೀಯ ಏನ್ರಿ ಅದು? ರಾಜಕೀಯ ಅಂದ್ರೇನು? ಸಮಾಜದಲ್ಲಿ ಏನೇ ಬದಲಾವಣೆ ತರಬೇಕು, ಕೆಳಗೆ ಬಿದ್ದವ್ರನ್ನ ಮೇಲೆ ಹೆಂಗೆ ಎತ್ತಬೇಕು, ದೀನದಲಿತರ ಬಗ್ಗೆ ಏನು ಮಾಡಬೇಕು, ನಾವು ಇವತ್ತು ಮಹಿಳೆಯರ ಬಗ್ಗೆ ಏನು ಮಾಡಬೇಕು, ನೊಂದವ್ರ ಬಗ್ಗೆ ಏನು ಮಾಡಬೇಕು, ಇದು ರಾಜಕೀಯ. ಹೌದು ಹೌದು. ಈ ರಾಜಕೀಯದಿಂದ ನಾನು ದೊಡ್ಡವನಾಗಬೇಕು, ನಾ ಹೇಳ್ದಂಗೆ ಎಲ್ಲರೂ ಕೇಳಬೇಕು ಅಂತಂದ್ರೆ ಅದಕ್ಕೆ ರಾಜಕೀಯನ? ಬದಲಾವಣೆ ಆಗಿದೆ ಇವತ್ತು. ಐ ಆಮ್ ಸಾರಿ. ಆ ಬದಲಾವಣೆಗೆ ನಾವು ರಾಜಕೀಯದಲ್ಲಿ ಟ್ರೈನಿಂಗ್ ಕೊಡಬೇಕು. ಇನ್ನೂ ಹಿಂದೆ ಎಲ್ಲ ಸ್ವಲ್ಪ ಸ್ವಲ್ಪ ಟ್ರೈನಿಂಗ್ ಕೊಡ್ತಾ ಇದ್ದೆ. ಜಿಲ್ಲಾ ಪರಿಷತ್ ತಾಲೂಕ್ ಪಂಚಾಯತಿ ಎಲೆಕ್ಟ್ ಆಗಿ ಬರ್ತಿದ್ರಲ್ಲ, ಅವಾಗ ಟ್ರೈನಿಂಗ್ ಕ್ಯಾಂಪ್ ಮಾಡಿದ್ದೆಮ್ಮ ನಾನು ಗೌರ್ಮೆಂಟಿಗೆ ಕೇಳಿಬಿಟ್ಟು. ಜಿಲ್ಲಾ ಪರಿಷತ್ ತಾಲೂಕ್ ಪಂಚಾಯತಿಯಲ್ಲಿ ಮಹಿಳೆಯರು ಆರಿಸಿ ಬಂದಾಗ ಅವ್ರಿಗೆ ಟ್ರೈನಿಂಗ್ ಮಾಡಿದ್ವು. ಆ ಟ್ರೈನಿಂಗ್ ಎಲ್ಲಿ ಹೋಯ್ತು, ಈಗ ಬರೋರು ಏನು ಮಾಡ್ತಾರೋ ಗೊತ್ತಾಗೋದಿಲ್ಲ. ರಾಜಕೀಯ ಮಾಡೋದಂದರೆ ಸ್ವಂತದಿಂದ ಲಾಭ ಮಾಡ್ಕೊಳ್ಳೋದು, ಅದಾಗಬಾರ್ದು. ಈಗ ನಾವು ರಾಜಕೀಯ ಮಾಡಿದೆವು, ನಾವೇನು ನಾವೇನು ಮನೆ ಕಟ್ಕೊಳ್ಳಿಲ್ಲ, ಅಥವಾ ಯಾರಿಗೂ ಕೈ ಒಡ್ಲಿಲ್ಲ, ಯಾರಿಗೆ ದುಡ್ಡು ಕೊಡು ಅಂತ ಕೇಳಲಿಲ್ಲ, ಏನು ಮಾಡಿ ಯಾರನ್ನ ಬೇಕಾದರೂ ಕೇಳಿ ನೀವು ಕರ್ನಾಟಕದಾಗೆ. ಒಟ್ಟನ್ನು ನಾವು ಮಾಡಿದ ರಾಜಕೀಯ ಸಮಾಜ ಸೇವೆ ಮಾಡೋದಕ್ಕೆ. ಸಮಾಜ ಸೇವೆಗೆ ರೆಕಗ್ನೈಸ್ ಬರೋದಿಲ್ಲ, ದಂಡ ಇರೋದಿಲ್ಲ ಅಂತ ರಾಜಕೀಯ ದಂಡ ಬೇಕಂತ ರಾಜಕೀಯಕ್ಕೆ ಬರೋದು ಇವತ್ತು. ಅಲ್ಲಿ ನೀವು ಸ್ವಂತಕ್ಕಾಗಿ ಉಪಯೋಗಿಸ್ಕೊಂಡ್ರೆ ರಾಜಕೀಯ ಹೆಂಗ್ರಿ ಬೆಳೀತದೆ? ರಾಜಕೀಯ ಆಗಿನ ಕಾಲದಲ್ಲಿ ಭಯ, ಭಕ್ತಿ, ರಾಜಕೀಯ ಸತ್ವ, ಸಿದ್ಧಾಂತ ಎಲ್ಲ ಇತ್ತು. ಸ್ವಂತಕ್ಕಾಗಿ ಏನೂ ಮಾಡ್ಕೊಳ್ತಿರ್ಲಿಲ್ಲ, ಸಮಾಜಕ್ಕಾಗಿ ಮಾಡ್ತಾಯಿದ್ರು, ಜನಪರವಾಗಿ ಮಾಡ್ತಾಯಿದ್ರು. ಮಹಿಳೆಯರ ಪರವಾಗಿ ಏನು ಮಾಡಬೇಕು, ದೀನ ದಲಿತರ ಪರವಾಗಿ ಏನು ಮಾಡಬೇಕು, ಹ್ಯಾಂಡಿಕ್ಯಾಪ್ ಸಲುವಾಗಿ ಏನು ಮಾಡಬೇಕು, ಇದೆಲ್ಲ ಯೋಚನೆ ಇರ್ತೈತಿ. ಈಗ ರಾಜಕೀಯ ಮಾಡ್ತೇನೆ ಅಂದರೆ ನಾನೇನು ಮಾಡ್ಕೋಬೇಕು, ನಾನೇನು ದುಡ್ಡು ತಿನ್ನಬೇಕು, ನಾನೇನು ಮಾಡಬೇಕು ಅನ್ನೋದ್ರಾಗ ಎಲ್ಲಿ ಉಳಿತಿದ್ರಿ ರಾಜಕೀಯ? ಹೌದಮ್ಮ. ಅದಕ್ಕೆ ಟ್ರೈನಿಂಗ್ ಆಗಬೇಕು. ಟ್ರೈನಿಂಗಕ್ಕಿಂತ ಮನಸ್ಸು ಬದಲಾವಣೆ ಆಗಬೇಕು. ನಾವು ಏನೇ ಸಮಾಜದಲ್ಲಿ ಕೆಲಸ ಮಾಡಬೇಕಂತಂದ್ರೆ ನಮ್ಮ ಮನಸ್ಸು ಮೊದಲು ಪರಿವರ್ತನೆ ಆಗಬೇಕು. ನಾನೇನು, ನನ್ನಿಂದ ಏನಾಗಬೇಕು, ನಾನು ಹೆಸರು ಉಳಿಸ್ಕೋಬೇಕು, ಅಥವಾ ಸಮಾಜದಲ್ಲಿ ಈ ಥರ ಬದಲಾವಣೆ ತರಬೇಕು ಅಂತನೋ ಪ್ರಯತ್ನನಾದರೂ ಮಾಡಬೇಕಲ್ಲ. ರಾಜಕೀಯಕ್ಕೆ ಸೇರೋದಂದರೆ ಸ್ವಂತಕ್ಕೆ ಮಾಡ್ಕೊಳ್ಳೋದ? ಅದಾಗಬಾರ್ದಲ್ವ? ನಿಜ. ಮಾಡಬೇಕು, ಏನಾದರೂ ಬದಲಾವಣೆ ಆಗಬೇಕು. ನಾನು ಆಶಾವಾದಿ. ಇವತ್ತೆಲ್ಲ ನೆಕ್ಸ್ಟ್ ಯಂಗ್ ಜನ್ರೇಷನ್ ನಿಮ್ಮಂಥವರೆಲ್ಲ ಯುವಕರು ಬಂದುಬಿಟ್ಟು ಬದಲಾವಣೆ ತರಕ್ಕೆ ಪ್ರಯತ್ನ ಮಾಡಿ ಅಂತ ಕೇಳ್ಕೊತೇನೆ ಅಷ್ಟೇ. ಖಂಡಿತ ಖಂಡಿತ. ಇವತ್ತು ಕನ್ನಡ ಮಾತನಾಡುವವರು ಕಮ್ಮಿ ಇದ್ದಾರೆ ಅನ್ನುವಂಥ ಏನೇ ಬೇಸರ ಇದ್ರೂ ಕೂಡ ಇವತ್ತಿಗೂ ಸಾಹಿತ್ಯ ಪ್ರೇಮಿಗಳು, ಕನ್ನಡ ಪ್ರೇಮಿಗಳು, ಅಪ್ಪಟ ಕನ್ನಡಿಗರು ಇದ್ದಾರೆ ಅನ್ನೋದಕ್ಕೆ ನಮ್ಮ ಚಂದನ ವಾಹಿನಿಯಲ್ಲಿ ಬರುವಂಥ ಕಾರ್ಯಕ್ರಮಗಳನ್ನು ನೋಡುವಂಥ ವೀಕ್ಷಕರೇ ನಮಗೆ ಸಾಕ್ಷಿ ಅಂತ ಹೇಳಬಹುದು ಮೇಡಮ್. ಆ ರೀತಿ ಚಂದನ ಕಾರ್ಯಕ್ರಮಕ್ಕೆ ಬಂದು ತಮ್ಗೆ ಏನು ಅನ್ನಿಸ್ತು? ಚಂದನ ಹೆಸರೇ ಚಂದ. ಕನ್ನಡಿಗರಿಗಾಗಿ, ಕನ್ನಡದ ಅಭಿವೃದ್ಧಿಗಾಗಿ, ಕನ್ನಡದ ಪರಂಪರೆಯನ್ನು ಬೆಳೆಸೋದಕ್ಕಾಗಿ ಚಂದನ ವಾಹಿನಿ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ ಚಂದನ. ಭಾಳ ಖುಷಿ ಅನ್ಸತ್ತಮ್ಮ. ಯಾಕಂದರೆ ಈ ವಯೋಮಾನದಲ್ಲಿ ನೀವಿಟ್ಟಿರುವಂಥ ಕಾಯಕವೇ ಕೈಲಾಸ, ಆ ನಿಟ್ಟಿನಲ್ಲಿ ನಿಮ್ಮ ಬದುಕನ್ನು ರೂಪಿಸ್ಕೊಂಡಿರೋದಿದೆಯಲ್ಲ, ಅದು ನಮ್ಮೆಲ್ಲರಿಗೂ ಭಾಳ ಹೆಮ್ಮೆಯ ಜೊತೆಗೆ ಸ್ಫೂರ್ತಿಯೂ ಕೂಡ ಅನ್ಸುತ್ತೆ. ನನಗಿನ್ನೂ ಅನೇಕ ಕನಸುಗಳಿದ್ದಾವೆ. ನನಗೆ ದೇವರ ಆಯುಷ್ಯ ಕೊಟ್ಟರೆ ಅವನ್ನೆಲ್ಲ ನನಸು ಮಾಡಬೇಕು ಅಂತ ಆಸೆ ಇದೆ ನನಗೆ. ಅಂದರೆ ಮನೆ ಜವಾಬ್ದಾರಿ ಎಲ್ಲ ಮುಗಿದಿದೆ, ವಯಸ್ಸಾಗಿದೆ. ಮನೆಯಲ್ಲಿ ಚೆನ್ನಾಗಿ ಮಗ ಸೊಸೆ ಚೆನ್ನಾಗಿ ನೋಡ್ಕೋತಾರೆ. ನನ್ನ ಮನೆಯಲ್ಲಿ ನಾನೇನೂ ಹಚ್ಕೊಳ್ಳೋದಿಲ್ಲ. ಸಮಾಜದಲ್ಲಿ ಇನ್ನೂ ಬದಲಾವಣೆ ತರಬೇಕು ಅಂತ, ಅದು ವಿಶೇಷವಾಗಿ ಮಹಿಳೆಯರ ಬಗ್ಗೆ ನಾನು ಹೇಳೋದಿತ್ತು. ಬೆಳಗಾಗಿ ಎದ್ದು ಪೇಪರ್ನಲ್ಲಿ ಅವಳು ಓಡಿ ಹೋದ್ಲು, ಅವಳು ಕೊಲೆ ಮಾಡಿದರು, ಅವಳನ್ನ ಅತ್ಯಾಚಾರ ಮಾಡಿದರು, ಇದನ್ನೇ ಕೇಳಬೇಕಾ ಪೇಪರ್ ಓದಬೇಕಾತಂದರೆ? ಯಾಕೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ? ಮಹಿಳೆಯರಿಗೆ ಜೀವನ ಯಾಕೆ ಹಿಂಗಾಗ್ತಾ ಇದೆ? ಅಥವಾ ಯಾರು ತಪ್ಪು ಇದು ಅಂತ ಅನ್ನೋದು. ಈಗ ಎರಡು ಕೈ ಚಪ್ಪಾಳಿ ತಟ್ಟದೇನೆ ಚಪ್ಪಾಳಿ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಹಿಳೆ ತಪ್ಪನ, ಪುರುಷ ತಪ್ಪನ, ಸಮಾಜದ ತಪ್ಪನ, ಅಥವಾ ವಾತಾವರಣದ ತಪ್ಪನ, ಏನು ತಪ್ಪು ಅನ್ನೋದು ಕಂಡು ಹಿಡಿಯೋದಕ್ಕೆ ನಮಗಾಗ್ತಾ ಇಲ್ಲ ಇವತ್ತು. ಬೆಳಗಾಗಿ ಎದ್ದು ಪೇಪರ್ ಓದಬೇಕಂತಂದರೆ ಮಹಿಳೆಯರಿಗೆ ಎಲ್ಲಿದ್ದೀರಿ ರಕ್ಷಣೆ ಇವತ್ತು? ಹಿಂದೆ ರಾಮಕೃಷ್ಣ ಪರಮಹಂಸ ಅವರು ಹೇಳ್ತಾ ಇದ್ರಂತೆ, ಮಧ್ಯರಾತ್ರಿ ಸಾಲಂಕೃತವಾಗಿ ಕನ್ಯಾ ಯಾರು ಓಡಾಡ್ತಾರ ಅವತ್ತು ಆ ದೇಶಕ್ಕೆ ಸ್ವಾತಂತ್ರ್ಯ ಅಂತಂದ್ರಂತೆ.
ಸಾಲಂಕೃತ ಎಲ್ಲ ಒಡವೆ ವಸ್ತು ಹಾಕ್ಕೊಂಡು ಮಧ್ಯರಾತ್ರಿ 12 ಗಂಟೆಗೆ ಒಬ್ಬಳೇ ಓಡಾಡಿದರೆ ಅದು ಅವತ್ತು ಅದಕ್ಕೆ ಸ್ವಾತಂತ್ರ್ಯ, ಅಲ್ಲಿವರೆಗೂ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿದ್ರೆ ಅದು ಇವತ್ತು ನಡೀತಾ ಇದೆ. ಮಹಿಳೆಯರಿಗೆ ರಕ್ಷಣೆ ಇಲ್ಲ. ತಪ್ಪು ಯಾರ್ದೋ ಗೊತ್ತಿಲ್ಲ ಇವತ್ತಿನ ದಿವಸ. ಮಹಿಳೆ ಒಬ್ಬಳಿಗೆ ಅವಳಿಗೆ ಸ್ವತಂತ್ರವಾದಂಥ ಅಭಿಪ್ರಾಯ ಇಲ್ಲ. ಅವಳು ಏನು ಮಾಡಬೇಕಂದ್ರೂ ಆಕೆಗೆ 108 ಅಡ್ಡಗಾಲ. ಒಳ್ಳೇದು ಮಾಡಿದರೂ ಆಕಿನ ಕೆಡೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅದು ನಡೀತಾ ಇದೆ ಇವತ್ತಿನ. ಬೆಳಗಾಗೆದ್ದು ಪತ್ರಿಕೆಯಲ್ಲಿ ಓದಿದರೆ ಮೊದಲೆಲ್ಲ ಜಗಳಾಡ್ತಿದ್ರು, ತಪ್ಪು ಮಾಡಿದರೆ ತಪ್ಪು ಅಂತ ಹೇಳ್ತಿದ್ರು. ಇವಾಗ ಸುಪಾರಿ ಕೊಡೋದು ಮುಗಿಸಿ ಬರೋದು ಮಹಿಳೆಯರಿಗೆ. ಬೆಳಗಾಗೆದ್ರೆ ಮಹಿಳೆಯರ ಹತ್ಯೆನೇ ಓದಬೇಕಾ ಪೇಪರ್ನಲ್ಲಿ ನಾವು ಇವತ್ತು? ಏನಮ್ಮ ಎಲ್ಲಿಗೆ ಬಂತು ಮಹಿಳೆಯರ ಸ್ಥಿತಿ? ತಪ್ಪು ಯಾರ್ದೋ ಇನ್ನೂ ಹುಡುಕ್ಬೇಕಾಗಿದೆ ನಾವು ಇವತ್ತು. ಮಹಿಳೆಯರು ಎಲ್ಲರೂ ನಾವು ಬಹಳ ಬುದ್ಧಿವಂತರು, ಸ್ವಚ್ಛವಾಗಿದ್ದೇವೆ ಅಂತ ಒಪ್ಕೊಳ್ಳೋದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ ಇವತ್ತಿನ. ನಮ್ಮಲ್ಲಿ ತಪ್ಪಿರ್ಬೋದು ಇವತ್ತು ಮಹಿಳೆಯರಲ್ಲಿ. ಈಗ ತಪ್ಪು ಯಾರ್ದು ಅನ್ನೋದು ಮಹಿಳೆ ತಪ್ಪನೋ, ಪುರುಷರ ತಪ್ಪನೋ, ಅಥವಾ ಸಮಾಜದ ತಪ್ಪನೋ, ಅಥವಾ ವಾತಾವರಣದ ತಪ್ಪನೋ ನಮಗದು ಅರ್ಥವಾಗ್ತಾ ಇಲ್ಲ. ಆದರೂ ಮಹಿಳೆಯರು ಜಾಗರೂಕತೆಯಿಂದ ಕೆಲಸ ಮಾಡಬೇಕು ಇವತ್ತಿನ ದಿವಸ. ಉಚ್ಚಾಟನೆ, ಅವರ ನಡತೆ, ಅವರ ಡ್ರೆಸ್ಸು, ಅವರು ಬೇರೆಯವ್ರ ಜೊತೆಯಲ್ಲಿ ನಡ್ಕೊಳ್ತಕ್ಕಂಥ ವ್ಯವಹಾರಗಳು ಇವತ್ತಿನ ದಿವಸ ಮಹಿಳೆಯರು ಬಹಳ ಎಚ್ಚರಿಕೆಯಿಂದ ಸಮಾಜದಲ್ಲಿ ಅವರನ್ನು ಗೌರವವಾಗಿ ನೋಡ್ತಕ್ಕಂಥ ವಾತಾವರಣನ ಸೃಷ್ಟಿ ಮಾಡಿಬಿಟ್ಟು ಮಹಿಳೆಯರು ನಡ್ಕೊಂಡ್ರೆ ಪುರುಷರು ಸ್ವಲ್ಪ ನಮ್ಮ ಬಗ್ಗೆ ಅಭಿಮಾನದಿಂದ ನೋಡ್ಕೋತಾರಂತ ನನ್ನ ಅಭಿಪ್ರಾಯ. ಖಂಡಿತ ಅಮ್ಮ, ನೀವು ಚಂದನ ವಾಹಿನಿ ಬಗ್ಗೆ ಅಭಿಮಾನವಿಟ್ಟು ಮಾತನಾಡಿದ್ದು ಅಥವಾ ಮಹಿಳೆಯರು ಹೇಗಿರಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದು, ಜೊತೆಗೆ ಪುಟಿಯುವ ಚಿಲುಮೆಯಂತೆ ಇನ್ನೂ ಸಾಕಷ್ಟು ಕನಸುಗಳಿದೆ ಅಂತ ಹೇಳಿದ್ರೆ ಭಗವಂತ ನಿಮಗೆ ಅಕ್ಕ ಎಲ್ಲ ರೀತಿಯಿಂದನೂ ಶಕ್ತಿ ಕೊಡಲಿ, ಅದೆಲ್ಲವೂ ಕೂಡ ನೆರವೇರಲಿ, ನೀವು ಆರೋಗ್ಯವಾಗಿರಲಿ ಅಂತ ನಾವು ಭಗವಂತನಲ್ಲಿ ಪ್ರೇರಣೆಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ನೀವು ಕಾರ್ಯಕ್ರಮಕ್ಕೆ ಬಂದದಕ್ಕೆ ಚಂದನ ವಾಹಿನಿ ನಮ್ಮ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಚಂದನ ವಾಹಿನಿಗೆ ಒಳ್ಳೆಯದಾಗಲಿ, ಒಳ್ಳೆ ಕಾರ್ಯಕ್ರಮ ಮಾಡಿ ಒಳ್ಳೆ ಹೆಸರು ತೆಗೆದುಕೊಳ್ಳಿ ಅಂತ ಕೇಳ್ಕೊತೇನೆ ನಾನು. ಧನ್ಯವಾದಗಳಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಕಾಣುವ ಕನಸುಗಳಿಗೆ, ಮಾಡುವ ಕೆಲಸಗಳಿಗೆ, ಮಾಡಬೇಕು ಅಂದುಕೊಂಡ ಸಾಧನೆಗಳಿಗೆ ಯಾವುದೇ ರೀತಿಯ ವಯಸ್ಸಿನ ಮಿತಿ ಇಲ್ಲ ಅನ್ನೋದು ಇವತ್ತಿನ ಸಂಚಿಕೆಯಲ್ಲಿ ನಿರೂಪಿಸಿದಂತಾಗಿದೆ. ಮನಸ್ಸೊಂದಿದ್ದರೆ ಮಾರ್ಗ ಅನ್ನೋ ಮಾತಿದೆಯಲ್ಲ, ಅದು ಸತ್ಯ. ಅದರ ಜೊತೆಗೆ ಒಂದಷ್ಟು ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ, ಮುನ್ನುಗ್ಗುವ ಬಲ, ಛಲದೊಂದಿಗೆ ಕೆಲಸ ಮಾಡಿದಾಗ ಅಂದುಕೊಂಡ ಸಾಧನೆ ಸಾಧ್ಯವಾಗುತ್ತೆ ಎನ್ನುವಂತಹ ಸಂಚಿಕೆ ಇವತ್ತಿನದ್ದಾಗಿತ್ತು. ಇಂಥದ್ದೇ ಮತ್ತೊಂದು ಪ್ರೇರಣಾದಾಯಕ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ.